ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನೂತನ ವರ್ಷದಲ್ಲಿ ನೂತನವಾದದ್ದು ಏನಿದೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ಈ ಸಮಾಜದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಪ್ರತಿ ವರ್ಷ ಹೊಸ ಹೊಸ ವಸ್ತುಗಳನ್ನು, ಹೊಸ ಹೊಸ ಯಂತ್ರಗಳನ್ನು ಕಂಡುಹಿಡಿತಾ ಇರ್ತಾರೆ. ಈ ವರ್ಷದಲ್ಲಿ ಇಂಥ ನೂತನವಾದಂಥ ವಸ್ತುಗಳನ್ನ ಕಂಡುಕೊಂಡಿದ್ದೀವಿ. ನೂತನವಾದಂಥ ವಸ್ತುಗಳನ್ನ ತಯಾರು ಮಾಡಿದ್ದೀವಿ. ಇದೇ ನೂತನ ವರ್ಷದಲ್ಲಿ ನೂತನ ಕಾರುಗಳನ್ನು ಕೊಂಡುಕೊಂಡಿದ್ದೀವಿ, ಬೈಕುಗಳನ್ನು ಕೊಂಡುಕೊಂಡಿದ್ದೀವಿ. ನೂತನ ಗೃಹವನ್ನ ನಾವು ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಈ ಸಮಾಜದಲ್ಲಿ ಹೇಳ್ಕೊಳ್ತಾರೆ. ಸಮಾಜದಲ್ಲಿ ವಸ್ತುಗಳನ್ನು, ಯಂತ್ರಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ವಿಜ್ಞಾನಿಗಳು, ಶಾಸ್ತ್ರಜ್ಞರು ಈ ಸಮಾಜದಲ್ಲಿ ಹೊಸ ಹೊಸ ರೀತಿಯಲ್ಲಿ ಯಂತ್ರಗಳನ್ನು ಇಲ್ಲ ಏನೇನೋ ಕಂಡುಕೊಳ್ತಾ ಇದ್ದಾರೆ. ಕಂಡುಕೊಂಡು ಈ ಸಮಾಜಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಸಮಾಜದಲ್ಲಿ ಅನೇಕ ವಸ್ತುಗಳು, ಅನೇಕ ಯಂತ್ರಗಳು, ಅನೇಕ ರೀತಿಯಲ್ಲಿ ಮೊಬೈಲ್‌ಗಳು, ಫೋನ್‌ಗಳು, ವಾಹನಗಳು ನೋಡುವಾಗ ಹೊಸ ಹೊಸ ರೀತಿಯಲ್ಲಿ ಪ್ರತಿ ವರ್ಷದಲ್ಲಿ ಬರ್ತಾನೇ ಇದೆ. ಈ ಯಂತ್ರಗಳ ವಿಷಯದಲ್ಲಿ ನೋಡುವಾಗ ಬಹಳ ಇದೆ. ಅದೇ ಪ್ರಕಾರ ಪ್ರತಿ ಮನುಷ್ಯನು ಕೂಡ ಹೊಸ ವರ್ಷದಲ್ಲಿ ಏನಾದರೂ ಹೊಸದಾಗಿ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡಬೇಕು ಅಂತಾರೆ. ಹೊಸ ವರ್ಷ ಬಂತು, ಏನಾದರೂ ಒಂದು ಪರ್ಚೇಸ್ ಮಾಡೋಣ, ಹೊಸ ವಸ್ತು ಮನೆಯಲ್ಲಿ. ಈ ವರ್ಷದಲ್ಲಿ ಇಂಥ ಹೊಸ ವಸ್ತು ತಂದಿದ್ದೀವಿ, ಹೊಸ ವಸ್ತುಗಳನ್ನ ತಂದಿದ್ದೀವಿ. ಈ ವರ್ಷದಲ್ಲಿ ಇಂಥದ್ದು ಅಂತೇಳಿ ಹೇಳ್ಕೊಳ್ತಾ ಇರ್ತಾರೆ. ಅದೇ ಪ್ರಕಾರ ಕಾರ್ಯಕ್ರಮಗಳು ಕೂಡ ನೋಡುವಾಗ ಪ್ರತಿ ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಡೀತಾ ಇರ್ತದೆ. ಅನೇಕ ಕಾರ್ಯಕ್ರಮಗಳು ಈ ಸಮಾಜದಲ್ಲಿ ನಡೆಸ್ತಾ ಇರ್ತಾರೆ. ನಾವು ಹೊಸದಾಗಿ ಏನೋ ಮಾಡ್ತಾ ಇದೀವಿ ಅಂತೇಳಿ ಅವ್ರಿಗೆ ಏನ್ ತಿಳಿದಿದೆಯೋ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಆದರೆ ಈ ಜಗತ್ತಿನಲ್ಲಿ ನೋಡುವಾಗ ಈ ದಿನಗಳಲ್ಲಿ ಈ ಪ್ರಕೃತಿಯಲ್ಲಿ ಏನಾದರೂ ವಸ್ತು ಇದೆಯಾ ಅಂತ ನೋಡುವಾಗ ಏನಿಲ್ಲ. ಮನುಷ್ಯರ ಮಧ್ಯದಲ್ಲಿ ವಸ್ತುಗಳು, ಮನುಷ್ಯರ ಮಧ್ಯದಲ್ಲಿ ಕಾರ್ಯಕ್ರಮಗಳು ಒಂದು ರೀತಿಯಲ್ಲಿ ಡಿಫರೆಂಟ್ ಆಗಿ ನಡೆದಿರ್ಬೋದು. ಅಥವಾ ವಸ್ತುಗಳನ್ನ ತಯಾರು ಮಾಡಿರ್ಬೋದು. ಆದ್ರೆ ಪ್ರಿಯರ ದೇವ್ರ ಮಕ್ಕಳಿರ ಈ ದಿನಗಳಲ್ಲಿ ಇದೆಯಲ್ಲ, ಹೊಸದು ಏನ್ ಕಾಣ್ತಾ ಇದೆ? ಸೂರ್ಯನ ಏನಾದ್ರೂ ವಸ್ತು ಕಾಣ್ತಾ ಇದೆಯಾ? ಚಂದ್ರನ್ ಏನಾದ್ರೂ ಹೊಸ ಚಂದ್ರನ್ ಕಾಣ್ತಾ ಇದ್ದಾನ? ಮಳೆ ಏನಾದ್ರೂ ಹೊಸದಾಗಿ ಏನಾದ್ರೂ ಹೊಸ ಮಳೆ ಬರ್ತಾ ಇದೆಯಾ? ಗಾಳಿ ಏನಾದ್ರೂ ತನ್ನ ಕಲರ್ ಏನಾದ್ರೂ ಬದಲಾಗಿದೆಯಾ? ನೀರೇನಾದ್ರೂ ತನ್ನ ಕಲರ್ ಏನಾದ್ರೂ ಬದಲಾಗಿದೆಯಾ? ಈ ಜಗತ್ತಿನಲ್ಲಿ ನೋಡುವಾಗ ಈ ಪ್ರಕೃತಿಯಲ್ಲಿ ಈ ಪಂಚಭೂತಗಳಲ್ಲಿ ಯಾವುದು ಕೂಡ ವಸ್ತು ಕಾಣ್ತಾ ಇಲ್ಲ. ಹೊಸ ವರ್ಷ ಬಂತು ಅಂತೀವಿ. ನೂತನ ವರ್ಷ ಶುಭಾಶಯಗಳು ಹೇಳ್ಕೊಳ್ಳೋಣ. ತೊಂದರೆ ಇಲ್ಲ. ಯಾಕೆಂದ್ರೆ ಎಲ್ಲಾರು ನಾವು ಆತ್ಮೀಯರೆಲ್ಲರೂ ಹೇಳ್ಕೊಳ್ಳೋಣ, ಸಂತೋಷ ಪಡೋಣ. ಯಾರಾದರೂ ನೂತನ ಶುಭಾಶಯಗಳು ಅಂತಂದ್ರೆ ದೇವ್ರ ಸ್ತೋತ್ರವಾಗ್ಲಿ ಅವ್ರಿಗೂ ಹೇಳೋಣ. ತಪ್ಪೇನಿಲ್ಲ. ಎಲ್ಲಾರು ಸಂತೋಷವಾಗಿರ್ಬೇಕು. ಅದು ದೇವರಲ್ಲಿ ಇರ್ಬೇಕು. ಸಂತೋಷವಾಗಿರ್ಬೇಕು, ದೇವರಲ್ಲಿ ಇರ್ಬೇಕು. ಆದ್ರೆ ಈ ಸಮಾಜದಲ್ಲಿ ನೋಡುವಾಗ ಹೊಸ ಸೂರ್ಯನ ಏನಾದ್ರೂ ಕಾಣ್ತಾ ಇದ್ದಾನ? ಈ ವರ್ಷದಲ್ಲಿ ಹೊಸ ಸೂರ್ಯ, ಈ ವರ್ಷದಲ್ಲಿ ಹೊಸ ಚಂದ್ರನು, ಈ ವರ್ಷದಲ್ಲಿ ಹೊಸ ಭೂಮಿ, ಈ ವರ್ಷದಲ್ಲಿ ಹೊಸ ಗಾಳಿ,
ಈ ವರ್ಷದಲ್ಲಿ ಹೊಸ ಮಳೆ, ನೂತನವಾದದ್ದು ಏನಾದ್ರೂ ಕಾಣ್ತಾ ಇದೆಯಂದ್ರೆ ಏನಿದೆ? ಮನುಷ್ಯರ ಮಧ್ಯದಲ್ಲಿ ಕ್ರಿಯೆಗಳಿರ್ಬೋದು, ಮನುಷ್ಯರ ಮಧ್ಯದಲ್ಲಿ ವಸ್ತುಗಳಿರ್ಬೋದು, ಮನುಷ್ಯರ ಮಧ್ಯದಲ್ಲಿ ಕಾರ್ಯಕ್ರಮಗಳು ನಡಿಬೋದು. ಆದರೆ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ ಈ ಜಗತ್ತಿನಲ್ಲಿ ನೋಡುವಾಗ ಕ್ರಿಯೆಗಳು, ಆಟಗಳು, ಪಾಠಗಳು ಇವು ಬೆಳೀತಾ ಇದೆ. ನಮ್ಮ ಕ್ರೈಸ್ತ ಸಮಾಜಕ್ಕೆ ನಾನು ಕೇಳಿಕೊಳ್ಳೋದೇನಪ್ಪಾ ಅಂದ್ರೆ, ಹೊರಗಡೆ ಅಂದ್ರೆ ಡಿಸೆಂಬರ್ 39ನೇ ತಾರೀಖುರಂದು ರಾತ್ರಿ ಕ್ರೈಸ್ತ ಯುವಕರು, ಯುವತಿಯರು ಹೊರಗಡೆ ಹೋಗಿ ಇಷ್ಟ ಬಂದ ಹಾಗೆ ಕುಣಿಯುವಂಥದ್ದು, ಆಟಾಡುವಂಥದ್ದು ಕೆಲವರು ಮಾಡ್ತಾ ಇರ್ತಾರೆ. ಕೆಲವರು ತಿಳಿಯದೆ ಹೊರಗಡೆ ಹೋಗ್ತಾ ಇರ್ತಾರೆ. ಇನ್ನು ಕೆಲವರು ಸಭೆಯಲ್ಲಿದ್ದಂಥ ಮಕ್ಕಳು ಕೂಡ ಹೊರಗಡೆ ಇಷ್ಟ ಬಂದ ಹಾಗೆ ತಿರುಗಾಡ್ತಾ ಇರ್ತಾರೆ. ಅಂತ ಕೆಲಸ ಮಾಡಕ್ ಹೋಗ್ಬೇಡಿ. ಅಂತ ಕೆಲಸ ಮಾಡಬಾರ್ದು. ಅಂತ ಕೆಲಸ ಮಾಡಬಾರ್ದು. ಮತ್ತೆ ಎಲ್ಲಿ ಎಲ್ಲಿ ಯಾರ ಸಹವಾಸದಲ್ಲಿರ್ಬೇಕಂದ್ರೆ ಸಭೆಯ ಸಹವಾಸದಲ್ಲಿರ್ಬೇಕು. ಸಭೆಯ ಸಹವಾಸ. ಲೋಕದಲ್ಲಿ ತಿಂದು, ಕುಡಿದು, ಕುಪ್ಪಳಿಸಿ ಎಂಜಾಯ್ ಮಾಡ್ತಾ ಇರುತ್ತೆ. ಕೂಗಾಡ್ತಾರೆ. ಹೊಸ ವರ್ಷದಲ್ಲಿ ನಾವು ಹೆಜ್ಜೆ ಹಾಕಿದೀವಂತ. ಹೊಸ ವರ್ಷದಲ್ಲಿ ಹೆಜ್ಜೆ ಹಾಕಿದೀವಿ ಅಂತೇಳಿ ಕೂಗಾಡ್ತಾರೆ. ಅಲ್ಲೇನ್ ಬದಲಾಗಿದೆ ಅಂದ್ರೆ ಏನೂ ಇಲ್ಲ. ಹೊಸ ದಿನಗಳು ಅಂದ್ರೆ ಕ್ಯಾಲೆಂಡರ್ ಬದಲಾಗಿದೆ. ಕ್ಯಾಲೆಂಡರ್ ಬದಲಾಗಬೇಕಾದ್ರೆ ಪ್ರಕೃತಿಯಿಂದ ಈ ಈ ಪ್ರಕೃತಿ ಚಕ್ರ, ಈ ಪ್ರಕೃತಿ ಚಕ್ರ ಇದೆ ನೋಡಿ, ಕೆಲಸ ಮಾಡಬೇಕು. ಬಹಳ ಕೆಲಸ ಮಾಡ್ಬೇಕದು. ಪ್ರಕೃತಿ ಚಕ್ರ ಕೆಲಸ ಮಾಡಬೇಕಾದ್ರೆ ದೇವದೂತರು ಕೆಲಸ ಮಾಡಬೇಕು. ದೇವದೂತರು ಕೆಲಸ ಮಾಡಬೇಕಾದ್ರೆ ದೇವರ ಅಪ್ಪಣೆ ಇರಬೇಕು. ದೇವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ತಂದೆಯಾದ ದೇವರು, ದೈವ ಕುಮಾರನಾಗಿರುವಂಥ ಯೇಸು ಕ್ರಿಸ್ತರು, ದೈವ ಕುಮಾರನಾಗಿರುವಂಥ ಪವಿತ್ರಾತ್ಮರು, ದೇವದೂತರು ಯಾವಾಗಲೂ ಕೆಲಸದಲ್ಲಿದ್ದಾರೆ ಅವರು. ಅದೇ ರೀತಿಯಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಕೂಡ, ಗ್ರಹಗಳು ಇವೆಲ್ಲವೂ ಕೂಡ ಕೆಲಸದಲ್ಲಿವೆ. ಯಾವುದು ಕೂಡ ತನ್ನ ಕೆಲಸವನ್ನು ಬಿಟ್ಟು, ತನ್ನ ಕೆಲಸದ ಒಂದು ಕ್ರಮವನ್ನು ಬಿಟ್ಟು ಬೇರೆ ದಾರಿ ಹಿಡಿತಾ ಇಲ್ಲ ಅವು. ಪ್ರಕೃತಿಯಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು ಬೇರೆ ದಾರಿ ಹಿಡಿತಾ ಇಲ್ಲ. ಅವುಗಳಿಗೆ ಏನು ಕೆಲಸ ಕೊಡಲ್ಪಟ್ಟಿದೆಯೋ ಆ ಕೆಲಸ ಅವುಗಳು ಮಾಡ್ತಾ ಇವೆ. ಬೇರೆ ದಾರಿ ಹಿಡಿದವನು ಯಾರಪ್ಪ ಅಂತ ನೋಡುವಾಗ ಮನುಷ್ಯನು. ಮನುಷ್ಯನು ಹೊಸ ಹೊಸ ರೀತಿಯಲ್ಲಿ ಸುಖವನ್ನ ಅನುಭವಿಸ್ಬೇಕು ಅಂದ್ಕೊಳ್ತಾನೆ. ಹೊಸ ರೀತಿಯಲ್ಲಿ ಸಂತೋಷ ಪಡ್ಬೇಕು ಅಂದ್ಕೊಳ್ತಾನೆ. ನೂತನವಾದಂಥ ಒಂದು ದಿನಗಳಲ್ಲಿ ನೂತನವಾದಂಥ ಸುಖ ಇರಬೇಕು ಅಂತೇಳಿ ಏನೇನೋ ವಿಚಿತ್ರವಾದಂಥ ಹುಚ್ಚನಾಗಿ, ಒಂದು ರೀತಿಯಲ್ಲಿ ಭ್ರಷ್ಟನಾಗಿ ಅಲಿತಾ ಇರ್ತಾನೆ ಮನುಷ್ಯ. ಮನುಷ್ಯನು ಸಂಪೂರ್ಣವಾಗಿ ಕೆಟ್ಟೋಗಿದ್ದಾನೆ. ಮನುಷ್ಯನು ಸಂಪೂರ್ಣವಾಗಿ ಕೆಟ್ಟೋಗಿದ್ದಾನೆ ಪ್ರಿಯರೇ. ಸರಿಯಿಲ್ಲ. ಕ್ರಿಯೆಗಳು ಸರಿಯಿಲ್ಲ. ಒಂದು ವೇಳೆ ಮನುಷ್ಯನಲ್ಲಿ ಏನಾದರೂ ನೂತನವಾಗಿ ಕಾಣ್ತೀವಂದ್ರೆ ಕೆಟ್ಟದ್ದು ನೂತನ ಕ್ರಿಯೆಗಳು ಜಾಸ್ತಿ ಬೆಳೀತಾ ಇರುತ್ತೆ. ವಸ್ತುಗಳೇನೋ ಬಂದಿದೆ. ಯಂತ್ರಗಳೇನೋ ಹೊಸ ಬಂದಿದೆ. ಅದ್ರ ಜೊತೆಗೆ ಕೆಟ್ಟ ಗುಣಗಳು ಕೂಡ ಜಾಸ್ತಿ ಬೆಳೀತಾ ಇರುತ್ತಾರೆ. ಕೆಟ್ಟ ಗುಣಗಳು. ಅದಕ್ಕೆ ಪ್ರತಿ ಯುವಕರು, ಯುವತಿಯರು ಹೊರಗಡೆ ಅಲ್ಲಲ್ಲಿ ತಿರುಗಾಡೋದು ಬೇಡ. ಯಾಕಂದ್ರೆ ಭಯಂಕರವಾದಂಥ ಪ್ರಮಾದ ಸ್ಥಿತಿಯಲ್ಲಿದೆ ಜಗತ್ತು. ಭಯಂಕರವಾದಂಥ ಅಪಘಾತದ ಸ್ಥಿತಿಯಲ್ಲಿದೆ ಜಗತ್ತು. ದೇವ್ರು ಕೊಟ್ಟಂತ ಈ ಕಾಲಗಳು ಮುಗ್ದೋಗ್ತಾ ಇದೆ. ಹೊಸ ವರ್ಷ ಬಂತು ಅಂತೇಳಿ ನಾವು ಖುಷಿ ಪಡ್ತಾ ಇದ್ದೀವಿ. ನಾವು ಸಂತೋಷ ಪಡ್ತಾ ಇದ್ದೀವಿ. ಹೊಸ ವರ್ಷ ಬಂದಿಲ್ಲ, ವರ್ಷ ಮುಗಿದೋಯ್ತು ಅಂತೇಳಿ
ನೀವು ದುಃಖ ಪಡಬೇಕು. ದೇವ್ರು ಕೊಟ್ಟಂತ ಈ ಜೀವಿತ ಕಾಲ ಒಂದು ವರ್ಷ ಮುಗಿದೋಯ್ತಲ್ಲ ಈ ವರ್ಷ 2024. 2024ರಲ್ಲಿ ಮಾಡಬೇಕಾದಂತ ಕೆಲಸಗಳು ಏನಾದ್ರು ಇದೆಯಾ? 2023ದಲ್ಲಿ ಏನಾದ್ರು ಕೆಲಸ ಮಾಡುವಂತದ್ದು ಏನಾದ್ರು ಪೆಂಡಿಂಗ್ ಇದೆಯಾ? ಆ ವರ್ಷದಲ್ಲಿ ಏನ್ ಕೆಲಸಗಳು ಪೆಂಡಿಂಗ್ ಇದೆ? ಅಂದ್ರೆ ದೇವರು ನಮಗೆ ಬಹಳ ಕೆಲಸ ಕೊಟ್ಟಿದ್ದಾರೆ. ಆತ್ಮಿಕವಾದಂತ ಕೆಲಸ, ಸುವಾರ್ತೆಯ ಕೆಲಸ, ದೇವರ ಕೆಲಸ ಕೊಟ್ಟಿದ್ದಾರೆ. ಆ ವರ್ಷದಲ್ಲಿ ಏನ್ ನಾವು ಉಳಿಸ್ಕೊಂಡಿದೀವಿ ಎಂಬ ಆಲೋಚನೆ ನಮ್ಮೆಲ್ಲರಿಗೂ ಇರ್ಬೇಕು ಪ್ರಿಯರೇ. ಆದ್ರೆ ಏನ್ ನಡೀತಾ ಇದೆ ಅಂತ ನೋಡುವಾಗ ಒಂದೇ ಸಮಾಜದಲ್ಲಿ ಹೊಸ ವರ್ಷ ಬಂತು, ತಿನ್ನೋಣ, ಕುಡಿಯೋಣ, ಎಂಜಾಯ್ ಮಾಡೋಣ, ಬನ್ನಿ ಕುಟುಂಬದವರು, ಅಕ್ಕ, ತಂಗಿ, ಅಣ್ಣ, ತಮ್ಮ, ಸ್ನೇಹಿತರು ಕುಡಿದು ಮತ್ತರಾಗಿ ಜೀವಿಸ್ತಾ ಇರ್ತಾರೆ. ನಮ್ಮ ಕ್ರೈಸ್ತರಲ್ಲೂ ಕೂಡ ಹಾಗೆ ಇದ್ದಾರೆ ಕೆಲವರು. ಎಲ್ಲರಲ್ಲ. ಕೆಲವರಾದ್ರೆ ಪ್ರಾರ್ಥನೆಯಲ್ಲಿ, ಕೂಟದಲ್ಲಿ ಇರ್ತಾರೆ ಒಳ್ಳೆಯವರು. ಇನ್ನು ಕೆಲವರು ಏನಪ್ಪಾ ಅಂದ್ರೆ, ಲೋಕದ ರೀತಿಯಲ್ಲಿ ತಿಂದು ಕುಡಿದು ಮಜಾ ಮಾಡ್ತಾ ಇರ್ತಾರೆ. ನಾನ್ ತಿಂತೀನಿ, ನಾನು ಕುಡಿತೀನಿ, ನೀನ್ಯಾರಪ್ಪ ನನಗ್ ಕೇಳಿದ್ದು? ನಾನ್ ಕೇಳ್ತಲ್ಲ, ದೇವ್ರು ಕೇಳ್ತಾನೆ. ದೇವ್ರು ಯಾಕೆ ಕೇಳ್ತಾನಂದ್ರೆ, ನಮ್ಮನ್ನ ಹೆತ್ತಿರುವುದರಿಂದ ದೇವ್ರು ಕೇಳ್ತಾನೆ. ನಮ್ಮನ್ನು ದೇವರು ಎತ್ತಿರುವುದರಿಂದ, ದೇವರು ನಮಗೆ ಜೀವಿತವನ್ನು ಕೊಟ್ಟಿರುವುದರಿಂದ, ನಮ್ಮನ್ನ ದೇವರು ವಿಚಾರ ಮಾಡ್ತಾರೆ, ಆಲೋಚನೆ ಮಾಡ್ತಾರೆ. ಅವರಿಗೆ ಚಿಂತೆ ಇದೆ. ಭೂಮಿಯ ಮೇಲೆ ಮನುಷ್ಯರನ್ನ ಕುರಿತು ಚಿಂತೆ. ಹೆಚ್ಚಾಗಿ ಭಕ್ತರನ್ನು ಕುರಿತು ಚಿಂತೆ. ನನ್ನ ಮಕ್ಕಳು ಹಾಳಾಗಬಾರ್ದು ಅಂತ. ಪ್ರಿಯರ ದೇವ್ರ ಮಕ್ಕಳಿರ, ನೋಡಿ ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಅದ್ಭುತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಪ್ರಿಯರೇ. ಪ್ರತಿಯೊಂದು. ಓಕೆನಾ? ಪ್ರತಿಯೊಂದು ಕೂಡ ಪ್ರತಿಯೊಂದಂದ್ರೆ ಗ್ರಹಗಳು, ಭೂಮಿ, ನಕ್ಷತ್ರ, ನಕ್ಷತ್ರಗಳು, ಸೂರ್ಯನು, ಚಂದ್ರನು ಇವೆಲ್ಲ. ಇವೆಲ್ಲ ಕೆಲಸ ಮಾಡುವುದರಿಂದ ದಿನಗಳು, ವಾರಗಳು, ತಿಂಗಳುಗಳು, ವರ್ಷಗಳು, ಗಂಟೆ ಆಗಿರುವುದು, ಗಂಟೆಗಳು, ನಿಮಿಷಗಳು, ಸೆಕೆಂಡ್‌ಗಳು ಇವೆಲ್ಲ ನಾವು ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಆದ್ರೆ ಈ ಜಗತ್ತಿನಲ್ಲಿ ಟೋಟಲಿ ಈ ವಿಶ್ವದಲ್ಲಿ ಎಲ್ಲವೂ ಕೆಲಸ ಮಾಡ್ತಾ ಇದೆ. ಪ್ರತಿಯೊಂದು ಕೂಡ ಕೆಲಸ ಮಾಡ್ತಾ ಇದೆ ಪ್ರಿಯರೇ. ಒಂದ್ಸರಿ ಆಲೋಚನೆ ಮಾಡಿ. ಹ್ಮ್. ಆದಿಕಾಂಡ 1ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಆದಿಕಾಂಡ 1ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದವರೆಗೆ. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ ಮೂರನೆಯ ದಿನವಾಯಿತು. ಬಳಿಕ ದೇವರು ಆಕಾಶಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ. ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆಯೇ ಆಯಿತು. ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ ಎರಡು ದೊಡ್ಡ ಬೆಳಕುಗಳನ್ನು ಉಂಟುಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟುಮಾಡಿದನು. ಸಾಕು. ನೋಡಿದ್ರ? ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆಯೇ ಆಯಿತು. ಅಂದ್ರೆ ಈ ಪ್ರಕೃತಿಯಲ್ಲಿ ಪ್ರತಿಯೊಂದನ್ನು ಕೂಡ ಉಂಟು ಮಾಡಿದ್ದಾನೆ. ಬೆಳಕು ಕೊಡಬೇಕು, ಆಮೇಲೆ ದಿನಗಳನ್ನ ತೋರಿಸ್ಬೇಕು. ದೊಡ್ಡ ಬೆಳಕು, ಚಿಕ್ಕ ಬೆಳಕು, ನಕ್ಷತ್ರಗಳನ್ನು ಉಂಟು ಮಾಡಿದ ಮೇಲೆ ಅವುಗಳ ಮೂಲಕ ದಿನಗಳನ್ನ ಲೆಕ್ಕ ಮಾಡುವಂತ ಒಂದು ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಸೂರ್ಯ, ಚಂದ್ರ, ನಕ್ಷತ್ರಗಳ ಮೂಲಕ ದಿನಗಳನ್ನು, ವಾರಗಳನ್ನು, ಮಾಸಗಳನ್ನು, ವರ್ಷಗಳನ್ನು ನಾವು ನಾವು ಎಣಿತಾ ಇದ್ದೀವಿ ಅಂದ್ರೆ, ನಾವು ಎಣಿಸ್ಕೊಳ್ತಾ ಇದೀವಿ ಅಂದ್ರೆ, ಲೆಕ್ಕ ಮಾಡ್ತಾ ಇದೀವಿ ಅಂದ್ರೆ, ಸೂರ್ಯ, ಚಂದ್ರ, ನಕ್ಷತ್ರಗಳು ಬಹಳ ಕೆಲಸ ಮಾಡ್ತಾ ಇವೆ. ಆ ಕೆಲಸ ಮಾಡುತ್ತಿರುವುದರಿಂದ ನಾವೆಲ್ಲರೂ ದಿನಗಳನ್ನ, ಮಾಸಗಳನ್ನು ಲೆಕ್ಕ ಮಾಡ್ತಾ ಇದ್ದೀವಿ. ಅವು ಕೆಲಸ ನಡೀತಾ ಇದೆ.
ಈ ಹಾವುಗಳ ಬಗ್ಗೆ ಏನ್ರಿ ಕೆಲವರು ನೂತನ ವರ್ಷದವನ್ನು ಕುರಿತಂತೇಳಿ ಒಂದು ಪಟ್ಟಿ ಮಾಡ್ತಾರೆ. ಒಂದು ಜ್ಯೋತಿಷ್ಕರ ಪಟ್ಟಿ. ಏನಿ ಏನಿರುತ್ತಪ್ಪ ಅಂತ ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಿರ ಭವಿಷ್ಯತ್ ಅಂತಾರೆ. ಭವಿಷ್ಯತ್ ಏನ್ ಹೇಳ್ತಾರೆ? ಅವ್ರ ಭವಿಷ್ಯತ್ತು ಅವರಿಗೇನೆ ಗೊತ್ತಿಲ್ಲ. ಅವರ ಭವಿಷ್ಯತ್ತು ಅವರಿಗೇನೆ ಗೊತ್ತಿಲ್ಲ. ಭವಿಷ್ಯತ್ ಹೇಳ್ತೀವಿ ಅಂತೇಳಿ ಭವಿಷ್ಯತ್ ಪಟ್ಟಿ ಬರೀತಾರೆ. ಈ ಪ್ರಪಂಚ ದೇಶದ ಭವಿಷ್ಯತ್ತು ಯಾರು ಹೇಳಕ್ ಸಾಧ್ಯನೇ ಇಲ್ಲ. ಯಾರು ಹೇಳ್ಬೇಕು ಅಂದ್ರೆ ದೇವ್ರು ಹೇಳ್ತಾರೆ. ದೇವ್ರು ಏನ್ ಹೇಳಿದ್ದಾರೆ ಅಂತ ನೋಡುವಾಗ, "ಓ ಮಾನವನೇ, ನಾಳೆ ಏನಾಗುತ್ತೋ ನಿನಗೆ ಗೊತ್ತಿಲ್ಲ" ಅಂತಾರೆ. ಈ ಪ್ರಕೃತಿಯಲ್ಲಿ ಏನ್ ನಡೀತಾ ಇದೆಯೋ ಸ್ವಲ್ಪ ವಾತಾವರಣದ ಮೂಲಕ ಸ್ವಲ್ಪ ತಿಳ್ಕೊಳ್ಬಹುದೇ ವಿನಃ, ನಾಳೆ ಒಂದು ಕ್ಷಣದಲ್ಲಿ ಏನಾಗುತ್ತೆ? ನೆಕ್ಸ್ಟ್ ಗಳಿಗೆಯಲ್ಲಿ ಏನಾಗುತ್ತೆ? ಮತ್ತೊಂದು ಗಂಟೆ ಒಳಗಡೆ ಏನಾಗುತ್ತೆ ಎನ್ನುವಂತ ಒಂದು ಭವಿಷ್ಯತ್ತು ಈ ಪ್ರಪಂಚ ದೇಶದಲ್ಲಿ ಯಾರು ಕೂಡ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ದೇವರು ಎಲ್ಲವನ್ನು ಬರೆಸಿದ್ದಾರೆ. ಈ ಜಗತ್ತಿನಿಂದ ಟೋಟಲ್ ವಿಶ್ವ ಎಲ್ಲ ಕೂಡ ಕೆಲಸ ಮಾಡ್ತಾ ಇದೆ. ಪಂಚಭೂತಗಳೆಲ್ಲ ಕೆಲಸ ಮಾಡ್ತಾ ಇದೆ. ಆ ಕೆಲಸ ಮಾಡುತ್ತಿರುವುದರಿಂದ ದಿನಗಳು, ವಾರಗಳು, ಸಮಯಗಳು, ಭೂಮಿ ಸುತ್ತುವುದರಿಂದ, ನಕ್ಷತ್ರಗಳು ಕೆಲಸ ಮಾಡುವುದರಿಂದ, ಸುತ್ತುವುದರಿಂದ, ಸೂರ್ಯನು, ಚಂದ್ರನು, ಹೌದು ಪ್ರಿಯರೇ. ಇವತ್ತು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅವೆಲ್ಲ ಕೆಲಸ ಮಾಡ್ತಾ ಇದೆ. ಕೀರ್ತನೆ ಗ್ರಂಥವನ್ನ ನೋಡಿ. ಕೀರ್ತನೆ ಗ್ರಂಥ ಇಲ್ಲಾಂದ್ರೆ ಕೀರ್ತನೆ ಗ್ರಂಥ 104ನೇ ಅಧ್ಯಾಯ 19ನೇ ವಚನ 20ನೇ ವಚನವನ್ನು ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ ನೀನು 104ನೇ ಕತ್ತಲೆಯನ್ನು ಅಧ್ಯಾಯ ಬರಮಾಡಲು 104ನೇ ಅಧ್ಯಾಯ ವಿಶೇಷ 19ನೇ ಕಾಲಗಳ ಸೂಚನೆಗಾಗಿ ಚಂದ್ರನನ್ನು ನಿರ್ಮಿಸಿದ್ದಿ. ಸೂರ್ಯನನ್ನು ತನ್ನ ಅಸ್ತಮಾನ ಸಮಯವನ್ನು ಬಲ್ಲನು. ಸೂರ್ಯನು ತನ್ನ ಅಸ್ತಮಾನ ಸಮಯವನ್ನು ಬಲ್ಲನು. ನೀನು ಕತ್ತಲೆಯನ್ನು ಬರಮಾಡಲು ರಾತ್ರಿಯಾಗುತ್ತದೆ. ಆಗ ಕಾಡಿನ ಮೃಗಗಳೆಲ್ಲ ಹೊರಟು ಬರುತ್ತವೆ. ಪ್ರಾಯದ ಸಿಂಹಗಳು ಬೇಟೆಗಾಗಿ ಗರ್ಜಿಸುತ್ತವೆ. ದೇವರಿಂದ ಆಹಾರವನ್ನು ಕೇಳಿಕೊಳ್ಳುತ್ತವೆ. ಸಾಕು ನೋಡಿದ್ರ 19ನೇ ವಚನ. ವಿಶೇಷ ಕಾಲಗಳ ಸೂಚನೆಗಾಗಿ ಚಂದ್ರನನ್ನು ನೇಮಿಸಿದ್ದಿ. ಸೂರ್ಯನು ತನ್ನ ಅಸ್ತಮಾನ ಸಮಯಗಳನ್ನು ಬಲ್ಲನು. ನೀನು ಕತ್ತಲೆಯನ್ನು ಬರಮಾಡಲು ರಾತ್ರಿಯಾಗುತ್ತದೆ. ಆಗ ಕಾಡಿನ ಮೃಗಗಳೆಲ್ಲ ಹೊರಬರುತ್ತವೆ. ಪ್ರಾಯದ ಸಿಂಹಗಳು ಬೇಟೆಗಾಗಿ ಗರ್ಜಿಸುತ್ತವೆ. ದೇವರಿಂದ ಆಹಾರವನ್ನು ಕೇಳಿಕೊಳ್ಳುತ್ತವೆ. ಅಂದ್ರೆ ಸೂರ್ಯ ಚಂದ್ರಗಳನ್ನ ನೇಮಿಸಿರುವಂಥದ್ದು ಬೆಳಕು ಕೊಡೋದಿಕ್ಕೆ, ಬೆಳಕನ್ನು ಕೊಡೋದಿಕ್ಕೆ. ಆ ಸೂರ್ಯನ ಮೂಲಕ ಈ ಲೋಕದಲ್ಲಿ ಏನ್ರಿ ಅನೇಕ ಕೆಲಸ ಇದೆ. ಎರಡನೇದಾಗಿ ದಿನಗಳನ್ನು ಮಾಸಗಳನ್ನು ವಿಶೇಷವಾದಂತ ಕಾಲಗಳು. ವಿಶೇಷವಾದಂತ ಕಾಲಗಳಂದ್ರೆ ಅಮಾವಾಸ್ಯೆ ಅಂತೀವಿ, ಇಲ್ಲಾಂದ್ರೆ ಇಂಥ ಹಬ್ಬಗಳಂತೇಳಿ ನೇಮಕ ಮಾಡ್ಕೊಂಡಿದ್ದೀವಿ. ಇವೆಲ್ಲ ಗೊತ್ತಾಗಬೇಕಾದ್ರೆ ಸೂರ್ಯನು ಚಂದ್ರನು ಕೆಲಸ ಅವುಗಳನ್ನ ನೇಮಿಸಿದಾನಂತ ದೇವರು. ಸೂರ್ಯನು ಇಲ್ಲದೆ ಹೋದ್ರೆ ದಿನಗಳು ಹೇಗೆ ಕಂಡುಹಿಡಿತೀವಿ? ಸೂರ್ಯನ ಇಲ್ಲದೆ ಹೋದ್ರೆ ಈ ಲೋಕದಲ್ಲಿ ಮನುಷ್ಯನ ಜೀವಿಸೋದಕ್ಕೇನೆ ಸಾಧ್ಯವಿಲ್ಲ. ಅಷ್ಟು ದೊಡ್ಡ ಸೂರ್ಯನನ್ನ ಉಂಟು ಮಾಡಿದ್ದಾನೆ, ಚಂದ್ರನನ್ನು ಉಂಟು ಮಾಡಿದ್ದಾನೆ, ಕೆಲಸ ಕೊಟ್ಟಿದ್ದಾನೆ. ಅವು ಕೆಲಸವು ಮಾಡ್ತಾ ಇವೆ. ದೇವ್ರು ಕೊಟ್ಟಂತ ಕೆಲಸವನ್ನು ಅವೆಲ್ಲವೂ ಮಾಡ್ತಾ ಇದೆ. ಆದ್ರೆ ಪ್ರಿಯರ ದೇವರ ಮಕ್ಕಳಿರ, ಟೋಟಲ್ ಈ ಸಮಾಜದಲ್ಲಿ ಹೊಸದೇನಾದ್ರೂ ಕಾಣ್ತಾ ಇದೆಯಾ? ಹೊಸದೇನಾದ್ರೂ ಇದೆಯಾ ಅಂತ ನೋಡುವಾಗ ಈ ಪ್ರಕೃತಿಯಲ್ಲಿ ಅದೇ ಸೂರ್ಯ, ಅದೇ ಚಂದ್ರನು, ಮಳೆಯೆಲ್ಲ ಅದೇ. ಒಂದು ವೇಳೆ ಹೊಸದು ಕಂಡ್ರೆ ಮನುಷ್ಯನಲ್ಲಿ ಏನೋ ವಸ್ತುಗಳೇನೋ ಹೊಸದು ಕಾಣ್ಬೋದು. ಆದರೆ ಪ್ರಿಯರೇ, ಪ್ರಾಮುಖ್ಯವಾಗಿ ಕಾಣಬೇಕಾದದ್ದು ಕಾಣ್ತಾ ಇಲ್ಲ. ನಮ್ಮ ದೇವರ ಮಕ್ಕಳು ಎಂದು ಕರೆಯಲ್ಪಡ್ತಾ ಇದೀವಲ್ಲ, ದೇವರ ಮಕ್ಕಳು ಎಂದು ಕ್ರೈಸ್ತರೆಂದು ಕರೆಯಲ್ಪಡ್ತಾ ಇದೀವಿ ನೋಡಿ. ಕರೆಯಲ್ಪಡುತ್ತಿರುವಂತ ನಮ್ಮಲ್ಲಿ ಏನಾದ್ರೂ ಹೊಸದೇನಾದ್ರೂ ಕಾಣ್ತಾ ಇದೆಯಾ? ಹೊಸದು
ಕಾರ್ಯಕ್ರಮಗಳು ಹೊಸದಾಗಿರ್ಬೇಕು, ಹಾಗೆ ಇರ್ಬೇಕು, ಹೀಗೆ ಇರ್ಬೇಕಂತೇಳಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಹೊಸ ಕಾರ್ಯಕ್ರಮಗಳನ್ನ ನಾವು ಮಾಡ್ಬೋದು. ಆದರೆ ದೇವರು ಎದುರು ನೋಡುವಂಥದ್ದೇನಪ್ಪಾ ಅಂತ ನೋಡುವಾಗ, ನಮ್ಮ ಬದುಕಿನಲ್ಲಿ ಹೊಸ ಜೀವಿತ. ನಮ್ಮ ಬದುಕಿನಲ್ಲಿ ಹೊಸ ಜೀವಿತ. ನಮ್ಮ ಜೀವಿತದಲ್ಲಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಹೊಸದು ಕಾಣಬೇಕು, ಹೊಸದು. ಒಂದ್ಸಾರಿ ಏನ್ ಕಾಣ್ತಾ ಇದೆ ನಮ್ಮಲ್ಲಿ? ಹೊಸ ಗುಣಗಳೇನಾದ್ರೂ ಕಾಣ್ತಾ ಇದೆಯಾ? ಅಥವಾ ಹಳೆದೇ ಇದೆಯಾ ಅಂತ ನೋಡುವಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಒಂದ್ಸಾರಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. 5ನೇ ಅಧ್ಯಾಯ 17ನೇ ವಚನ, 18ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಇದ್ದರೆ ಅವನು ಒಬ್ಬರೋದಿ. ಇಲ್ಲ, ನಾನು ಓದ್ತೀನಿ ಬಿಡಿ, ನಾನು ಓದ್ತೀನಿ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು, ಎಲ್ಲ ನೂತನವಾಯಿತು ಅಂತ ಹೇಳ್ತಾರೆ. ಏನ್ರಿ? ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು ಅಂತ ಹೇಳ್ತೇವೆ. ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಪ್ರಿಯರ ದೇವ್ರ ಮಕ್ಕಳಿರ, ಇವಾಗ ಒಂದು ಕಾಲದಲ್ಲಿ ಹಳೆ ಜೀವಿತ ಅಂದ್ರೆ ಪೂರ್ವ ಕಾಲದಲ್ಲಿ, ಅಂದ್ರೆ ಯೇಸು ಕ್ರಿಸ್ತರನ್ನ ನಂಬದೆ ಇದ್ದಂತ ದಿನಗಳಲ್ಲಿ ನಾವೆಲ್ಲರೂ ಹೇಗೆ ಇದ್ದೀವಿ ಅಂತ ನೋಡುವಾಗ, ಲೋಕದ ರೀತಿಯಲ್ಲಿ, ಅನ್ಯರಾಗಿ ಲೋಕದ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಇದ್ವಿ. ಲೋಕದ ರೀತಿಯಲ್ಲಿ ಅಂದ್ರೆ ಕೆಲವರು ಏನ್ರಿ ಕುಡುಕುತನಕ್ಕೆ ಬಾನಿಸರಾಗಿರ್ತಾರೆ, ಕುಡುಕುತನಕ್ಕೆ ಸೇವಕರು ಗುಲಾಮರಾಗಿರ್ತಾರೆ. ಇನ್ನು ಕೆಲವರು ಗುಟ್ಕಗಳಿಗೆ, ಇನ್ನು ಕೆಲವರು ಕೆಟ್ಟ ಚಟಗಳಿಗೆ ಏನ್ರಿ ಸೇವಕರು ದಾಸರಾಗಿರ್ತಾರೆ. ಒಂದು ರೀತಿಯಲ್ಲಿ ಅಂದ್ರೆ ಕೆಲವರು ಭಯಂಕರವಾದಂತಹ ರೀತಿಯಲ್ಲಿ ಕೆಟ್ಟೋಗ್ತಾ ಇರ್ತಾರೆ. ಯಾವಾಗ ಯೇಸು ಕ್ರಿಸ್ತರನ್ನ ನಂಬಿಕೊಂಡಿದ್ದಾರೋ ಅವಾಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅವೆಲ್ಲ ಬಿಟ್ಟು ಪ್ರಾರ್ಥನೆಗೆ ಬರ್ತಾರೆ, ಆರಾಧನೆ ಮಾಡ್ತಾರೆ, ದೇವರನ್ನ ಕೊಂಡಾಡ್ತಾ ಇರ್ತಾರೆ, ದೇವರನ್ನ ಮಹಿಮೆ ಪಡಿಸ್ತಾ ಇರ್ತಾರೆ. ಒಂದು ರೀತಿಯಲ್ಲಿ ಇವರಲ್ಲಿ ಏನ್ ಕಾಣುತ್ತೆ? ಹಳೆ ಜೀವನ ಹೋಗಿದೆ, ಹೊಸ ಜೀವನ ಬಂದಿದೆ. ಹಳೆ ಒಂದು ಜೀವಿತ ಕಾಲದಲ್ಲಿ ಪೂರ್ವ ಸ್ಥಿತಿಯಲ್ಲಿ ಏನಿದೆಪ್ಪ ಅಂತ ನೋಡುವಾಗ, ಅನೇಕ ಆಚಾರಗಳು, ಅನೇಕ ಚಟಗಳು, ಅನೇಕ ರೀತಿಯಲ್ಲಿ ತಪ್ಪು ದಾರಿಗಳು, ತಪ್ಪು ಜೀವಿತಗಳು ಇದ್ವು. ಯಾವಾಗ ಯೇಸು ಕ್ರಿಸ್ತನಲ್ಲಿ ಬಂದ ಮೇಲೆ ಏನಾಗುತ್ತೆ ಅಂತ ನೋಡುವಾಗ, ಈ ಹಳೆ ಬದುಕು, ಈ ಹಳೆ ಚಟಗಳಿದೆಯಲ್ಲ ಪೂರ್ವ ಕಾಲದಲ್ಲಿ, ಅಂದ್ರೆ ಯೇಸು ಕ್ರಿಸ್ತರನ್ನು ನಂಬದೇ ಇರುವಂತ ಕಾಲದಲ್ಲಿ, ಅವಾಗ ನೋಡುವಾಗ ಅವೆಲ್ಲ ಬಿಟ್ಟು ಹೋಗಿದೆ ಪ್ರಿಯರೇ. ಈ ಜಕ್ಕಾಯನಿದ್ದ ನೋಡಿ, ಜಕ್ಕಾಯನು ಯೇಸು ಕ್ರಿಸ್ತರನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಸುಂಕದ ಗುತ್ತಿಗೆದಾರನು, ಒಂದು ರೀತಿಯಲ್ಲಿ ಹಣವನ್ನು ದೋಚಿಕೊಳ್ಳುವಂತ ವ್ಯಕ್ತಿ, ಬಡವರನ್ನ ಮೋಸ ಮಾಡಿ, ಇಲ್ಲ ಕೆಲವ್ರನ್ನ ಮೋಸ ಮಾಡಿ ಒಬ್ಬ ಶ್ರೀಮಂತನಾಗಿರುವಂತ ವ್ಯಕ್ತಿ, ಹೌದಲ್ವಾ? ಆ ಮನುಷ್ಯನ ಯೇಸು ಕ್ರಿಸ್ತರನ್ನ ತಿಳ್ಕೊಂಡ ಮೇಲೆ ಏನ್ ಹೇಳ್ತಾನಂತ ನೋಡುವಾಗ, ಪ್ರಭುವೇ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಹಂಚಿಬಿಡ್ತೀನಿ ಅಂತಾನೆ. ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡ್ತೀನಿ. ಎರಡನೇದಾಗಿ ಯಾರತ್ರ ಆದ್ರೂ ಅನ್ಯಾಯವಾಗಿ ತಗೊಂಡಿದ್ರೆ ಅವ್ರಿಗೆ 4ರಷ್ಟು ಹಿಂದಕ್ಕೆ ಕೊಡ್ತೀನಿ ನಾನು, ಬೇಡ ಇದು 4ರಷ್ಟು. ಅಲ್ಲಿ ಏನ್ ಕಾಣ್ತೀವಿ ಅಂತ ನೋಡುವಾಗ ನೂತನ ಸ್ವಭಾವವನ್ನು ಕಾಣ್ತೀವಿ. ಅಂದ್ರೆ ಯೇಸು ಕ್ರಿಸ್ತನಲ್ಲಿ, ಆತನಲ್ಲಿ ನೂತನ ಸ್ವಭಾವ. ಒಂದು ಕಾಲದಲ್ಲಿ ಸೌಲನು ಪೌಲನಾಗಿ ಬದಲಾಗೋದಕ್ಕಿಂತ ಮುಂಚಿತವಾಗಿ ಸೌಲನ್ನು ನೋಡುವಾಗ ದೇವರ ಸಭೆಯನ್ನು ಹಾಳು ಮಾಡಿರುವಂತ ವ್ಯಕ್ತಿ, ದೇವರ ಸಭೆಯನ್ನು, ದೇವರ ಕುಟುಂಬವನ್ನು ನಾಶ ಮಾಡೋದಕ್ಕೆ, ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಿರುವಂತ ವ್ಯಕ್ತಿ, ಅನೇಕರನ್ನು ಕೊಂದಾಕಿರುವಂತ ವ್ಯಕ್ತಿ ಸೌಲನು. ಯಾವಾಗ ಯೇಸು ಕ್ರಿಸ್ತರನ್ನ ತಿಳ್ಕೊಂಡಾಗ ನೂತನ ಮನಸ್ಸು ಬರುತ್ತೆ ಆತನಿಗೆ.
ನೂತನ ಹೃದಯ ಬಂದಾಗ ಏನ್ರಿ ಶತ್ರುಗಳನ್ನು ಕೂಡ ಪ್ರೀತಿಸುವಂತ ಗುಣ ಇರುತ್ತೆ ರೀ. ಶತ್ರುಗಳನ್ನು ಕೂಡ ಪ್ರೀತಿಸುವಂತ ಗುಣ. ಅಂದ್ರೆ ಮಿತ್ರರನ್ನು ಮಾತ್ರವಲ್ಲ, ಸ್ನೇಹಿತರನ್ನು ಮಾತ್ರವಲ್ಲ, ಬಂಧು ಮಿತ್ರರನ್ನು ಮಾತ್ರವಲ್ಲ, ಶತ್ರುಗಳನ್ನು ಕೂಡ ಪ್ರೀತಿಸುವಂತ ಗುಣವನ್ನ ಕಲಿತಾನೆ. ಪ್ರತಿನಿತ್ಯ ದೇವರಲ್ಲಿ ಇರುವಂತ ಹೊಸ ಹೊಸ ಗುಣಗಳನ್ನ ಹೃದಯದಲ್ಲಿ ಸೇರಿಸಿಕೊಂಡು, ಆ ಹೃದಯದಲ್ಲಿ ಸೇರಿಸಿಕೊಂಡ ಮೇಲೆ ಈ ಸಮಾಜದಲ್ಲಿ ಪರಿಚಯ ಮಾಡ್ತಾನೆ ಆತ. ದೇವರ ಪ್ರೀತಿಯನ್ನ ಹೊಸ ರೀತಿಯಲ್ಲಿ ತಾನು ಬದುಕಿ ಆನಂತರ ಅನೇಕರಿಗೆ ಆತನು ಪರಿಚಯ ಮಾಡ್ತಾನೆ. ಅದೇ ಪ್ರಕಾರ ಅಪೋಸ್ತಲರು ಕೂಡ ನೋಡುವಾಗ ಯೇಸು ಕ್ರಿಸ್ತರನ್ನ ಧರಿಸಿಕೊಂಡಿರುವಂತಹ ಅವರು ಈ ಲೋಕದಲ್ಲಿ ಒಂದು ಹೊಸ ಜೀವಿತ ಅವರು ಬದುಕಿದ್ದಾರೆ. ಆನಂತರ ಸಭೆಯನ್ನು ಕೂಡ ಒಂದು ಹೊಸ ಜೀವಿತವಾಗಿ ಇರಬೇಕು ಅಂತೇಳಿ ಪರಿಚಯ ಮಾಡಿದ್ದಾರೆ. ಅಂದ್ರೆ ಅವರು ದಿನಗಳಿಗೆ, ವಾರಗಳಿಗೆ ಪ್ರತ್ಯೇಕವಾಗಿ ಕೊಟ್ಟಿಲ್ಲ. ಪ್ರತಿ ದಿನಗಳು ದೇವರ ದಿನಗಳಂತ ಹೇಳಿಕೊಂಡು, ಪ್ರತಿ ದಿನಗಳು ದೇವರ ದಿನಗಳು, ದೇವ್ರು ಕೊಟ್ಟಂತ ದಿನಗಳು, ದೇವ್ರು ಕೆಲಸ ಮಾಡುವಂತ ದಿನಗಳಂತೇಳಿ ತಿಳ್ಕೊಂಡು ಅವರು ಪ್ರತಿನಿತ್ಯ ಪ್ರಯಾಸ ಪಟ್ಟಿದ್ದಾರೆ. ಜೀವನದಲ್ಲಿ ನೋಡುವಾಗ ಎಲ್ಲದೂ ಕೂಡ ಹೊಸ ಕಾರ್ಯಕ್ರಮಗಳು ನಡೀತಾ ಇದೆ. ಮಾತಿನಲ್ಲಿ ಹೊಸದು, ಕ್ರಿಯೆಗಳಲ್ಲಿ ಹೊಸತನ, ಪ್ರವರ್ತನೆಯಲ್ಲಿ ನೋಡುವಾಗ ಪ್ರಿಯರ ದೇವರ ಮಕ್ಕಳಿನ ಅವರಲ್ಲಿ ಒಂದು ಹೊಸ ಕ್ರಿಯೆಗಳು ಕಾಣುತ್ತೆ. ಏನ್ರಿ, ಚಿಕ್ಕ ಒಬ್ಬ ಅಮಾಯಕರನ್ನು ಇದ್ರು ಕೂಡ ಅಂತವ್ರು ಕೂಡ ಅವರು ಒಳ್ಳೇದನ್ನ ಮಾಡಿದ್ದಾರೆ. ಇವಾಗ ಇವ್ರು ಮಾಡುವಂಥದ್ದು ಏನಪ್ಪಾ ಅಂದ್ರೆ, ಹೊಸ ವರ್ಷ ಬಂತು, ನೂತನ ವರ್ಷ ಬಂತು, ಹ್ಯಾಪಿ ನ್ಯೂ ಇಯರ್, ಏನಿದೆ ಹ್ಯಾಪಿ, ಏನಿದೆ ಶುಭ ಹೇಳಿ ಪ್ರಿಯರೇ? ಏನಿದೆ ಹ್ಯಾಪಿ? ಏನಿದೆ? ಒಂದು ವೇಳೆ ಹೊಸ ಬದುಕು ಅಂದ್ರೆ ನಾವು ಕ್ರಿಸ್ತನಲ್ಲಿ ಹೊಸಬರಾಗಿದ್ದೀವ, ನಾವು ಕ್ರಿಸ್ತನಲ್ಲಿ ನೂತನ ಕ್ರಿಯೆಗಳನ್ನ ಮಾಡ್ತಾ ಇದ್ದೀವ. ಇನ್ನು ಕೆಲವರು ದೀಕ್ಷೆ ಸ್ನಾನನೇ ಪಡ್ಕೊಂಡಿಲ್ಲ ರೀ ಇನ್ನು ಕೆಲವರು. ಮತ್ತೆ ನಾವು ಅನೇಕ ವರ್ಷಗಳಿಂದ ಕ್ರೈಸ್ತರಂತ ಹೇಳ್ಕೊಳ್ತೀವಿ. ಕ್ರೈಸ್ತರಂತ ಹೇಳಿಕೊಂಡು ಇನ್ನು ದೀಕ್ಷೆ ಸ್ಥಾನ ಪಡ್ಕೊಂಡಿಲ್ಲ ಪ್ರಿಯರೇ. ದೀಕ್ಷೆ ಸ್ಥಾನ ಪಡ್ಕೊಂಡಿಲ್ಲ ಅಂದ್ರೆ ಪ್ರಿಯರ ದೇವ್ರ ಮಕ್ಕಳಿರ ಕ್ರೈಸ್ತರಲ್ಲ ರೀ. ಅರ್ಥ ಮಾಡ್ಕೊಳ್ಳಿ. ಬಹಳ ಕಡೆ ನೋಡ್ತೀವಿ, ಅಲ್ಲೆಲ್ಲಿ ದೀಕ್ಷೆ ಸ್ಥಾನ ತಗೊಂಡಿಲ್ಲ. ಅದು ಯಾರ ಆಜ್ಞೆ? ಏಸು ಕ್ರಿಸ್ತರ ಆಜ್ಞೆ. ನೀವು ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನ ಸಾರಿರಿ. ಯಾರು ನಂಬಿ ದೀಕ್ಷಾ ಸ್ಥಾನ ಪಡ್ಕೊಳ್ತಾರೋ ಅವರು ರಕ್ಷಣೆ ಮಾರ್ಗದಲ್ಲಿ ಸೇರಿಸಲ್ಪಡ್ತಾರೆ. ದೀಕ್ಷಾ ಸ್ನಾನ ಮಾಡಿಕೊಳ್ಳದೆ ಹೋದ್ರೆ ಇದು ಮೊದಲನೇ ಹಾಗೆಲ್ಲಲ್ವಾ? ಅಂದ್ರೆ ಆಜ್ಞೆಗಳಲ್ಲಿ ಇದು ಕೂಡ ಇದೆಯಲ್ವಾ? ಪ್ರಿಯರೇ? ಮತ್ತೆ ಈ ಆಜ್ಞೆದ ಪ್ರಕಾರ ಖಂಡಿತವಾಗಿ ದೀಕ್ಷಾ ಸ್ಥಾನ ತಗೊಳ್ಬೇಕು. ತಗೊಂಡಿಲ್ಲ ಬಹಳ ಮಂದಿ. ಆದ್ರೆ ಕ್ರೈಸ್ತರಂತೇಳಿ ಒಂದು ಸರ್ಟಿಫಿಕೇಟ್ ಕೂಡ ಇರುತ್ತೆ ಅವರಿಗೆ. ನಾವು ಕ್ರೈಸ್ತರು. ಯಾವ ಕ್ರೈಸ್ತರು ಅಂದ್ರೆ ಸನಾತನ ಕ್ರೈಸ್ತರು ಅಂತ ಹೇಳ್ಕೊಳ್ತಾರೆ. ಹೇಳ್ಕೊಳ್ಳಿ, ತಪ್ಪೇನಿಲ್ಲ. ಆದ್ರೆ ವಾಕ್ಯದ ಪ್ರಕಾರ ಕ್ರೈಸ್ತರಾಗಿರ್ಬೇಕು. ವಾಕ್ಯದ ಪ್ರಕಾರ ನೂತನ ಕ್ರಿಯೆಗಳನ್ನು ಮಾಡುವವರಾಗಿರ್ಬೇಕು. ಏನ್ರಿ, ಹೊಸ ಅಂದ್ರೆ ನೂತನ ಜನ್ಮವನ್ನು ಪಡೆದುಕೊಂಡು ನೂತನ ಕ್ರಿಯೆಗಳನ್ನು ಮಾಡುವವರಾಗಿ ನಾವಿರ್ಬೇಕು ಪ್ರಿಯರೇ. ನೂತನ ಕ್ರಿಯೆಗಳು, ನೂತನ ಹೃದಯ, ಇವೆಲ್ಲ ಏನಾದ್ರೂ ಕಾಣ್ತಾ ಇದೆಯಾ ಈ ಲೋಕದಲ್ಲಿ? ಇಂಥದ್ದೇನಾದ್ರೂ ಕಾಣ್ತಾ ಇದೆ ಅಂತ ನೋಡುವಾಗ ಹೊಸ ವಸ್ತುಗಳು ಕಾಣ್ತಾ ಇದೆ. ಒಂದು ಕಾಲದಲ್ಲಿ ಟಿವಿಗಳು ಹೇಗಿದ್ವು? ಪ್ರಾರಂಭದಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಟಿವಿಗಳು. ಟಿವಿಗಳು ಬಂದಾಗ ಬ್ಲ್ಯಾಕ್ ಅಂಡ್ ವೈಟ್ ಚಿಕ್ಕ ಟಿವಿಗಳು. ಬರ್ತಾ ಕಲರ್ ಟಿವಿಗಳು. ಹೇಗಿದ್ದು? ಒಂದು ಬಾಕ್ಸ್ ತರ ದೊಡ್ಡದು ತೂಕ ತರ ಇರುತ್ತೆ, ಅದು ಮನೇಲಿ ಇಡ್ಬೇಕಾದ್ರೆ. ಇವಾಗ ಈಗಿನ ಕಾಲದಲ್ಲಿ ಇದ್ದಂತ ಟಿವಿಗಳು ನೋಡಿ ಎಷ್ಟು ಅದ್ಭುತವಾಗಿದೆ. ದೊಡ್ಡ ಟಿವಿಗಳು ಬಂದಿದೆ. ಸ್ವಲ್ಪ ತೂಕನೂ ಕಡಿಮೆ ಇರುತ್ತೆ, ಗೋಡೆಗೆ ಫಿಟ್ ಮಾಡುವಂಥದ್ದು. ಅದೇ ಪ್ರಕಾರ ಮೊಬೈಲ್ಗಳು, ಪ್ರಾರಂಭದಲ್ಲಿ ಬಂದಂತ ಮೊಬೈಲ್ಗಳು, ಕೀಪ್ಯಾಡ್ ಮೊಬೈಲ್,
ಇವಾಗ ನೋಡ್ಬೇಕು, ವಿಚಿತ್ರವಾದಂಥ ಮೊಬೈಲ್ಗಳು, ಹೊಸ ಮೊಬೈಲ್ಗಳು, ಹೊಸ ಡಿಸೈನ್ಗಳು. ಪ್ರತಿ ವರ್ಷದಲ್ಲಿ ಇದು ಹೊಸ ಡಿಸೈನ್, ನ್ಯೂ ಮಾಡೆಲ್, ಇದು ನ್ಯೂ ಮಾಡೆಲ್. ಎಷ್ಟು ನ್ಯೂ ಮಾಡೆಲ್ಗಳು ಬರ್ತಾ ಇದೆ. ವಸ್ತುಗಳು, ಯಂತ್ರಗಳು ಬರ್ತಾ ಇದೆ. ಪ್ರಕೃತಿಯಲ್ಲಿ ನೋಡುವಾಗ ಅದೇ ದಿನ ಇದೆ, ಅದೇ ಇದೆ ಪ್ರೇರೆ. ಮತ್ತೆ ದೇವರ ಎದುರು ನೋಡುವಂಥದ್ದು ಏನಪ್ಪಾ ಅಂತ ನೋಡುವಾಗ ಮನುಷ್ಯರಲ್ಲಿ ನೂತನವಾಗಿ ಏನ್ ಕಾಣಬೇಕಂದ್ರೆ ಅದು ದೇವರಲ್ಲಿ ನೂತನವಾಗಿ ಕಾಣಬೇಕು. ಯೇಸು ಕ್ರಿಸ್ತರಲ್ಲಿ ನೂತನವಾಗಿ ಕಾಣಬೇಕು. ನಮ್ಮ ಹೃದಯ ನೂತನವಾಗಬೇಕು. ನಮ್ಮ ಹೃದಯ ಏನಾಗ್ಬೇಕಂತ ನೋಡುವಾಗ ನೂತನವಾಗಬೇಕು. ನಮ್ಮ ಬದುಕುಗಳು ನೂತನವಾಗಬೇಕು. ಪೂರ್ವಸ್ಥಿತಿಯಲ್ಲಿ ಹೇಗಿದ್ದೀವಿ ಅಂತ ನೋಡುವಾಗ ಒಂದು ರೀತಿಯಲ್ಲಿ ಕುಡುಕರು, ವ್ಯಭಿಚಾರಿಗಳು, ಮತ್ತರು, ಅನೇಕ ಚಟಗಳಿಗೆ ಬಾನಿಸರು ಇದ್ದೀವಿ. ಕ್ರಿಸ್ತನಲ್ಲಿ ಬಂದ ಮೇಲೆ ಕೆಲವರು ಬಿಟ್ಟಿದ್ದಾರೆ, ಇನ್ನೂ ಕೆಲವರು ಬಿಡ್ಲಿಲ್ಲ. ಅದೇ ಚಟಗಳಲ್ಲಿದ್ದಾರೆ, ಅದೇ ಕೆಲಸದಲ್ಲಿದ್ದಾರೆ. ಇನ್ನು ಕೆಲವರು ಏನಪ್ಪಾ ಅಂತಾರೆ, ಪ್ರಿಯರ ದೇವ್ರ ಮಕ್ಕಳಿರ ನಾವು ಕ್ರಿಸ್ತನಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ತಾರೆ. ಆದರೆ ಮಾತುಗಳು ಸರಿ ಇರಲ್ಲ, ಕ್ರಿಯೆಗಳು ಸರಿ ಇರಲ್ಲ, ಪ್ರವರ್ತನೆ ಸರಿ ಇರಲ್ಲ. ಹಾಗಿದ್ರೆ ಪ್ರಿಯರ ದೇವ್ರ ಮಕ್ಕಳಿರ ನಾವು ಮೋಸ ಹೋಗ್ತೀವಿ. ಕೆಲ ತಪ್ಪುಗಳನ್ನ ಬಿಡಬೇಕು, ಪಾಪಗಳನ್ನ ಬಿಡಬೇಕು. ನೋಡಿ, ಈ ಸಮಾಜದಲ್ಲಿ ನೋಡಿ ಪ್ರಿಯರೇ ಹೇಗಿದೆ, ಒಂದ್ಸರಿ ಆಲೋಚನೆ ಮಾಡಿ. ಎಲ್ಲವನ್ನು ನೋಡಿ ಆಲೋಚನೆ ಮಾಡಿ. ಕೊನೆ ಪಕ್ಷದಲ್ಲಿ ನಮ್ಮನ್ನ ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ನಮ್ಮನ್ನ ನಾವು ಪರಿಶೋಧನೆ ಮಾಡಿಕೊಂಡಾಗ ಕೆಲವು ವಿಷಯಗಳು ಗೊತ್ತಾಗತ್ತೆ. ಯಾಕೆಂದ್ರೆ ಪ್ರಿಯರಾದ ದೇವರ ಮಕ್ಕಳಿರ ಕ್ರಿಸ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ನೂತನ 17ನೇ ವಚನ ಮತ್ತೊಂದು ಸಾರಿ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಅಂತ. ನೂತನ ಆಗ್ತಾನೆ. ಇನ್ನು ನಮ್ಮ ಜೀವಿತದಲ್ಲಿ ಹಳೇ ಬದುಕುಗಳು ಇದೆಯಂದ್ರೆ ನಾವು ಮೋಸ ಹೋಗ್ತಾ ಇದೀವಿ. ನೂತನ ಬದುಕುಗಳು, ನೂತನ ಸೃಷ್ಟಿ, ನೂತನ ಜೀವಿತ. ಹಳೆ ಜೀವಿತವೆಲ್ಲ ಹೋಗ್ಬೇಕು ಹೊಸ ಜೀವಿತದಲ್ಲಿ. ಈ ಹೊಸ ಜೀವಿತವನ್ನು ಪಡ್ಕೊಂಡ ಮೇಲೆ ಯೇಸು ಕ್ರಿಸ್ತರ ಮೂಲಕ ಹೊಸ ಸೃಷ್ಟಿ, ನೂತನ ಸೃಷ್ಟಿ, ನೂತನ ಜೀವಿತ. ಅದು ಹೇಗಾಗತ್ತೆ ಅಂತ ನೋಡುವಾಗ ಒಂದ್ಸರಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಇರುತ್ತೆ. ಒಂದ್ಸಲ ನೋಡಿ ಪ್ರಿಯ, 3ನೇ ಅಧ್ಯಾಯ 3ನೇ ವಚನ. ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇವರ ರಾಜ್ಯ ಸೇರ್ಬೇಕಾದ್ರೆ ನೂತನವಾಗಿ ಹುಟ್ಟಬೇಕು, ನೂತನವಾಗಿ ಜನ್ಮಿಸ್ಬೇಕಂದ್ರೆ ಯೇಸು ಕ್ರಿಸ್ತರನ್ನ ತಿಳಿದುಕೊಂಡು ದೀಕ್ಷಾ ಸ್ನಾನ ಪಡೆದುಕೊಂಡು ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟು ಭಕ್ತಿಯಿಂದ ಜೀವಿಸ್ಬೇಕು. ಹಳೆ ಜೀವಿತ ಏನಾಗ್ಬೇಕಂದ್ರೆ ಸಮಾಧಿ ಆಗ್ಬೇಕು, ಹೊಸ ಜೀವಿತದಲ್ಲಿ ಹೆಜ್ಜೆ ಹಾಕ್ಬೇಕು. ಹಳೆ ಜೀವಿತ ಸಮಾಧಿ ಆಗ್ಬೇಕು, ಹೊಸ ಜೀವಿತದಲ್ಲಿ ಹೆಜ್ಜೆ ಹಾಕ್ಬೇಕು. ಹಳೆ ಜೀವಿತದಲ್ಲಿ ಏನಿದೆ ಅಂತ ನೋಡುವಾಗ ಕುಡುಕುತನ ಇದೆ, ದುಂದೋತನ ಇದೆ, ಅನೇಕ ತಪ್ಪುಗಳಿದೆ. ಅವೆಲ್ಲ ಚಟಗಳೆಲ್ಲ ಕೂಡ ಏನಾಗ್ಬೇಕು? ಅವೆಲ್ಲ ಚಟಗಳು ಸಮಾಧಿ ಮಾಡಬೇಕು. ನೂತನರಾಗಿ, ಹೊಸಬರಾಗಿ, ಅಂದ್ರೆ ನೂತನ ಜೀವಿತವನ್ನು, ಕ್ರಿಸ್ತನಲ್ಲಿ ನೂತನ ಜೀವಿತವನ್ನು ಪಡೆದುಕೊಂಡು ಅದ್ಭುತವಾದಂಥ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಬೇಕು. ನಾವು ಬೆಳಕಾಗಿ ಕಾಣಬೇಕು. ಇದು ಕತ್ತಲೆಯ ಜಗತ್ತು. ಈ ಕತ್ತಲೆಯ ಜಗತ್ತಿನಲ್ಲಿ ನಾವು ಬೆಳಕಾಗಿ ಕಾಣಬೇಕು.
ಅಂದ್ರೆ ಈ ಕತ್ತಲಿನಲ್ಲಿ ಬೆಳಕು ಯಾವ ರೀತಿ ಬೆಳಗುತ್ತೋ ಒಂದು ದೀಪ, ಅದೇ ಪ್ರಕಾರ ನಾವು ಕೂಡ ದೀಪಗಳಂತೆ ಬೆಳಕಾಗಿ ಕಾಣಬೇಕು. ಜ್ಯೋತಿಗಳಂತೆ ಬೆಳಕಾಗಿ ಕಾಣಬೇಕು. ಹಾಗೆ ಕಾಣಬೇಕಾದರೆ ಅದು ಯೇಸು ಕ್ರಿಸ್ತನಲ್ಲಿ ಸಾಧ್ಯವಾಗುತ್ತೆ. ಯಾಕಂದ್ರೆ ಯೇಸು ಕ್ರಿಸ್ತರು ಲೋಕಕ್ಕೆ ಬೆಳಕಾಗಿದ್ದಾರೆ. ಅದೇ ಪ್ರಕಾರ ಯೇಸು ಕ್ರಿಸ್ತರನ್ನ ಧರಿಸಿಕೊಂಡಿರುವಂತ ನಾವೆಲ್ಲರೂ ಕೂಡ ಲೋಕಕ್ಕೆ ಬೆಳಕಾಗಿ ಇದ್ದೀವಿ ಅಂತೇಳಿ ಹೇಳ್ತಾರೆ. ಲೋಕಕ್ಕೆ ಬೆಳಕಾಗಿದ್ದೀವಿ ಅಂತೇಳಿ ದೇವ್ರು ಹೇಳುವಾಗ ನಾವು ಆ ಬೆಳಕನ್ನ ಸ್ವೀಕರಿಸಿ ನಾವು ಕೂಡ ಬೆಳಗ್ತಾ ಇದ್ದೀವ ಅಥವಾ ಆರಿಸಲ್ಪಟ್ಟಿದ್ದೀವ, ಅಥವಾ ಈ ಲೋಕದ ಒಂದು ಅಭ್ಯಾಸಗಳಿಗೆ, ಈ ಲೋಕದ ಒಂದು ಕ್ರಿಯೆಗಳಿಗೆ ಒಳಪಟ್ಟು ಮೋಸ ಹೋಗ್ತಾ ಇದ್ದೀವ ಅಂತೇಳಿ ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೊಳ್ಳೋ ಪ್ರಿಯರೇ, ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೊಳ್ಬೇಕು. ನೋಡಿ, ಒಂದ್ಸಾರಿ ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸದ ಅಧ್ಯಾಯ 15 ಗಮನಿಸೋಣ. ಆದ ಕಾರಣ ನೀವು ನಡುಕೊಳ್ಳುವ ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿರಿ. ನಡುಕೊಳ್ಳುವ ರೀತಿಯನ್ನು ಕುರಿತು ಅಂತಾರೆ. ಆದ ಕಾರಣ ನೀವು ನಡುಕೊಳ್ಳುವ ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ದಿನಗಳು ಏನಾಗಿದೆ ಅಂತೆ? ಕೆಟ್ಟವುಗಳಾಗಿದೆ. ತಿಮೋಥಿಯನಿಗೆ ಬರೆದ ಎರಡನೇ ಪತ್ರಿಕೆ, ತಿಮೋಥಿಯನಿಗೆ ಬರೆದ ಎರಡನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಈ ದಿನಗಳು ಕೆಟ್ಟವುಗಳಾಗಿವೆ ಅಂದ್ರೆ ಈ ದಿನಗಳಲ್ಲಿ ಇದ್ದಂತ ಮನುಷ್ಯನು ಕೆಟ್ಟೋಗಿದ್ದಾನೆ. ಸೂರ್ಯ, ಚಂದ್ರ, ನಕ್ಷತ್ರಗಳು ಇವೆಲ್ಲ ಕೆಲಸ ಮಾಡ್ತಾ ಇದೆ, ಅವೇನ್ ಕೆಟ್ಟಿಲ್ಲ. ಈ ದಿನಗಳು ಕೆಟ್ಟಿಲ್ಲ ಅಂದ್ರೆ ದಿನಗಳು ಕೆಟ್ಟೋಗಿದೆ ಅಂದ್ರೆ ಈ ದಿನಗಳಲ್ಲಿ ಇದ್ದಂತ ಮನುಷ್ಯನು ಕೆಟ್ಟೋಗಿದ್ದಾನೆ. ಮನುಷ್ಯನು ಮನುಷ್ಯನಾಗಿ ಕಾಣ್ತಾ ಇಲ್ಲ. ವರ ಆಕಾರ ಮನುಷ್ಯನಾಗಿ ಕಂಡ್ರು ಹೃದಯವನ್ನು ಪರಿಶೋಧನೆ ಮಾಡುವಾಗ ಕ್ರೂರತ್ವ ತುಂಬಿದೆ. ಕೆಟ್ಟತನ, ಸೋಮಾರಿತನ ಏನ್ರಿ, ಭಯಂಕರವಾದಂತಹ ಕ್ರೂರತನ ತುಂಬಿಕೊಂಡಿದೆ. ಅನೇಕ ಪಾಪಗಳು. ನೋಡಿ, ಒಂದ್ಸಾರಿ ಗಮನಿಸಿರಿ. ತಿಮೋಥಿಯನಿಗೆ ಬರೆದ ಎರಡನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು. ನಾನು ಓದ್ತೀನಿ. ಆದರೆ ಕಡೆ ದಿನಗಳಲ್ಲಿ ಕಠಿಣ ಕಾಲಗಳು ಬರುತ್ತವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆ ಉಳ್ಳವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಹುಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರು, ಭಕ್ತಿ ವೇಷದಲ್ಲಿ ಇದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು. ಇಂಥವರ ಸಹವಾಸವನ್ನು ಮಾಡದಿರು. ಇಂಥವರ ಸಹವಾಸವನ್ನು ಮಾಡದಿರು ಅಂತ ಹೇಳ್ತಾರೆ. ಅಕ್ಕಪಕ್ಕದಲ್ಲಿ ಎಂಥವರಿದ್ದಾರಂತ ನೋಡುವಾಗ ಇಂಥ ಗುಣವುಳ್ಳವರೇ ಇದ್ದಾರೆ. ಎಂಥ ಗುಣವುಳ್ಳವರಿದ್ದಾರೆ? ಇಂಥ ಗುಣವುಳ್ಳವರಿದ್ದಾರೆ. ನೋಡಿ, ಟೋಟಲ್ ನಮ್ಮ ಅಕ್ಕಪಕ್ಕದಲ್ಲಿದ್ದಂತ ಎಲ್ಲರೂ. ಆದರೆ ನಾವು ಅವರ ಮಧ್ಯದಲ್ಲಿದ್ದಾಗ ಹೇಗೆ ಇರಬೇಕು? ಅವರ ಮಧ್ಯದಲ್ಲಿದ್ದಂತ ನಾವು ಹೇಗಿರಬೇಕು? ಟೋಟಲ್ ಅಕ್ಕಪಕ್ಕದ ಮನೆಗಳಲ್ಲಿ ಎಲ್ಲಾ ಕಡೆ ಯೋಚನೆ ಮಾಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಇಂಥ ಮನಸತ್ವ, ಇಂಥ ಸ್ಥಿತಿಯಲ್ಲಿ ಇದ್ರೆ ನಾವು ಇಂಥವ್ರ ಮಧ್ಯದಲ್ಲಿ ಹೇಗೆ ಜೀವಿಸ್ಬೇಕು? ಒಂದು ಸಾರಿ ನೋಡಿ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನವನ್ನ ನೋಡೋಣ. ಇಲ್ಲಾಂದ್ರೆ 12ನೇ ವಚನದಿಂದ 16ನೇ ವಚನದವರೆಗೆ. ಹೀಗಿರುವಲ್ಲಿ ನನ್ನ ಪ್ರಿಯರೇ,
ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ಉದ್ದೇಶವನ್ನು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಗುಣಗುಟ್ಟದೆಯೂ ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡಿರಿ. ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳವರ ಅಂದ್ರೆ ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವರಾಗಿದ್ದು ಲೋಕದೊಳಗೆ ಒಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ಅಂದ್ರೆ ನೋಡಿ, ಈ ಲೋಕದಲ್ಲಿ ವಕ್ರ ಬುದ್ಧಿ ಉಳ್ಳವರಿದ್ದಾರೆ. ವಕ್ರ ಬುದ್ಧಿ ಅಂದ್ರೆ ಎಲ್ಲ ಬುದ್ಧಿಗಳು ಹೇಗಿರುತ್ತಂದ್ರೆ ಕೆಟ್ಟ ಬುದ್ಧಿಗಳಿರುತ್ತೆ. ಅದಕ್ಕೆ ಅಪೊಸ್ತಲನಾಗಿರುವಂತಹ ಪೌಲನು ಆ ಸಭೆಗೆ ಎಚ್ಚರಿಸ್ತಾ ಇದ್ದಾರೆ. ಈ ದಿನಗಳಲ್ಲಿ ಈ ಮಾತುಗಳನ್ನ ದೇವರು ನಮಗೆ ತೋರಿಸ್ತಾ ಇದ್ದಾರೆ. ಈ ಲೋಕದಲ್ಲಿ ವಕ್ರ ಬುದ್ಧಿ ಉಳ್ಳವರಿದ್ದಾರೆ. ಅವರು ದೇವರನ್ನ ತಿಳಿಯದವರು, ದೇವರನ್ನ ಅರ್ಥ ಮಾಡಿಕೊಳ್ಳೋದವರು ಇದ್ದಾರೆ, ನಮ್ಮ ಅಕ್ಕಪಕ್ಕದಲ್ಲಿದ್ದಾರೆ. ಅಂತವರ ಮಧ್ಯದಲ್ಲಿ ಏನಿಟ್ಕೋಬೇಕಂತೆ? ಅಂತವರ ಮಧ್ಯದಲ್ಲಿ ಏನಿರ್ಬೇಕಂತೆ ಪ್ರಿಯರೇ? 16 ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಒಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಿ. ಅಂದ್ರೆ ಇವರೊಳಗೆ, ಅಂದ್ರೆ ಇವರ ಮಧ್ಯದಲ್ಲಿ ನೀವು ಜೀವದಾಯಕವಾದಂತ ದೇವರ ವಾಕ್ಯಗಳನ್ನು ಇಟ್ಕೊಳ್ಬೇಕು. ಈ ಲೋಕಕ್ಕೆ ಮಾರ್ಗವನ್ನು ತೋರಿಸುವವರು, ಈ ಲೋಕಕ್ಕೆ ಬೆಳಕನ್ನು ತೋರಿಸುವವರು ನೀವಿದ್ದೀರಾ. ಅಂದ್ರೆ ನೀವು ಈ ಲೋಕದಲ್ಲಿ ಬೆಳಕನ್ನ ತೋರಿಸ್ಬೇಕಾದ್ರೆ ನೋಡಿ, ಒಂದು ನಮ್ಮ ಮನೆಯಲ್ಲಿ ಒಂದು ಮೇಣದ ಬತ್ತಿ ಇದೆಯಂದ್ರೆ ಅದು ಉರ್ದು ಏನಾಗುತ್ತೆ, ಬೆಳಕು ಕೊಡುತ್ತೆ, ಉರ್ದು ತನ್ನ ಜೀವಿತನ ಮುಗಿಸ್ಕೊಂಡು ಹೋಗುತ್ತೆ. ಅದೇ ಪ್ರಕಾರ ವಿದ್ಯುತ್ ಶಕ್ತಿ ಇದೆ ಅಂತ ತಿಳ್ಕೊಳ್ಳಿ, ಅದು ಏನಾಗುತ್ತೆ ಗೊತ್ತಾ? ಖರ್ಚಾಗತ್ತೆ. ವಿದ್ಯುತ್ ಶಕ್ತಿ ಖರ್ಚಾಗತ್ತೆ. ಬೆಳಕು ಕೊಡ್ಬೇಕಾದ್ರೆ ವಿದ್ಯುತ್ ಶಕ್ತಿ ಖರ್ಚಾಗತ್ತೆ. ಅದೇ ಪ್ರಕಾರ ನೀನು ಲೋಕದಲ್ಲಿ ಬೆಳಕು ಕೊಡಬೇಕಾದ್ರೆ ದೇವರ ವಾಕ್ಯವನ್ನ ಚೆನ್ನಾಗಿ ಕಲ್ತ್ಕೊಂಡು ದೇವರಿಗೆ ವಿಧೇಯನಾಗಿ ಸಂಪೂರ್ಣ ವಿಧೇಯನಾಗಿ ಏನಾಗ್ಬೇಕು? ನೀನು ಲೋಕದಲ್ಲಿ ಬೆಳಕು ಯಾವ ರೀತಿ ಸೂರ್ಯನ ಬೆಳಕು ಕೊಡ್ತಾ ಇದ್ದನು ಅದೇ ಪ್ರಕಾರ ನಿನ್ನ ಬೆಳಕು ಲೋಕದಲ್ಲಿ ಪ್ರಕಾಶಿಸಬೇಕು ಅಂತ. ಲೋಕದಲ್ಲಿ ನಿನ್ನ ಬೆಳಕು ಪ್ರಕಾಶಿಸಬೇಕಾದ್ರೆ ನೀನು ಹೇಗಿರ್ಬೇಕು? ಬುದ್ಧಿವಂತನಾಗಿರ್ಬೇಕು, ಕ್ರಿಸ್ತನಲ್ಲಿರ್ಬೇಕು. ಮತ್ತೆ ಹಳೆಯ ಜೀವನ ಇರ್ಕೂಡ್ದು, ಹಳೆಯ ಮಾತುಗಳು ಇರ್ಕೂಡ್ದು. ಹಳೆಯ ಮಾತುಗಳೇನಪ್ಪ ಅಂದ್ರೆ ದೇವರನ್ನ ನಂಬದೇ ಇದ್ದಾಗ ಏಕವಚನದಿಂದ ಮಾತಾಡುವಂಥದ್ದು, ಇಲ್ಲಾಂದ್ರೆ ಹೊಲಸು ಮಾತುಗಳನ್ನ ಮಾತಾಡುವಂಥದ್ದು, ಇಲ್ಲಾಂದ್ರೆ ಒಬ್ಬರನ್ನ ಯಾರಾದ್ರೂ ನೋಡಿದ್ರೆ ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು, ಒಂದು ರೀತಿಯಲ್ಲಿ ಎಲ್ಲ ಕೂಡ ಇತ್ತು ಲೋಕದಲ್ಲಿ, ಹೌದಲ್ವಾ? ಅಂದ್ರೆ ನಮ್ಮ ದೃಷ್ಟಿ ಏನಪ್ಪಾ ಅಂತ ನೋಡುವಾಗ ಯುವಕರ ಮಧ್ಯದಲ್ಲಿ ಒಂದು ಸ್ತ್ರೀಯನ್ನು ನೋಡಿದಾಗ ಕೆಟ್ಟ ಆಲೋಚನೆ, ಇಲ್ಲ ಪುರುಷನು ಇಲ್ಲ ಸ್ತ್ರೀಯಳು ಇನ್ನೊಂದು ರೀತಿಯಲ್ಲಿ ಕೆಟ್ಟ ಆಲೋಚನೆ, ಒಟ್ಟಿನಲ್ಲಿ ಲೋಕದಲ್ಲಿ ಕೆಟ್ಟೋಗಿತ್ತು. ಆದ್ರೆ ಯೇಸು ಕ್ರಿಸ್ತರಲ್ಲಿ ಬಂದ ಮೇಲೆ ಎಲ್ಲ ಕೂಡ ನೂತನವಾಗ್ಬೇಕು, ಎಲ್ಲ ಕೂಡ ಅದ್ಭುತವಾಗಿರ್ಬೇಕು. ಅಂದ್ರೆ ದೇವರಿಗೆ ನಾವು ಒಳಪಟ್ಟು ದೇವರಿಗೆ ವಿಧೇಯರಾಗಿ ಎಲ್ಲದೂ ಕೂಡ ಅದ್ಭುತವಾಗಿರ್ಬೇಕು ಪ್ರಿಯರೇ. ಈ ಅದ್ಭುತವಾಗಿ ನಾವು ಜೀವಿಸಿದಾಗ ಲೋಕದಲ್ಲಿ ಪ್ರಿಯರ ದೇವರ ಮಕ್ಕಳಿರ ಜೀವದಾಯಕ ದೇವರ ವಾಕ್ಯಗಳನ್ನು ಹಿಡಿದುಕೊಂಡು ಬೆಳಕಾಗಿ ಕಾಣಬೇಕು. ಜ್ಯೋತಿರ್ಮಂಡಲಗಳಂತೆ, ನಕ್ಷತ್ರ ಮಂಡಲಗಳಂತೆ ನಾವು ಬೆಳಕಾಗಿ ಕಾಣಬೇಕು. ಅಂತರಿಕ್ಷದಲ್ಲಿ ನಕ್ಷತ್ರಗಳು ಹೊಳಿತಾ ಇರುತ್ತೆ. ಅದೇ ಪ್ರಕಾರ ನಾವು ಕೂಡ ಈ ಲೋಕದಲ್ಲಿ, ಈ ಅಂಧಕಾರದ ಲೋಕದಲ್ಲಿ ನಾವ್ ಏನಾಗ್ಬೇಕಂದ್ರೆ ಬೆಳಗ್ಬೇಕು. ನಾವೆಲ್ಲರೂ ಲೋಕದಲ್ಲಿ ಹೊಸ ವರ್ಷ ಅಂತೆ ಹೇಳ್ಕೊಳ್ಳಿ, ಅವ್ರ ಮಧ್ಯದಲ್ಲಿ ನಾವಿದ್ದೀವಿ.
ಹೊಸತನವನ್ನು ತೋರಿಸ್ಬೇಕು. ಅದು ಕ್ರಿಸ್ತನಲ್ಲಿ ಹೊಸತನವನ್ನು ತೋರಿಸ್ಬೇಕು. ಕ್ರಿಸ್ತನಲ್ಲಿ ಹೊಸದನ್ನ ನಾವು ಪರಿಚಯ ಮಾಡಬೇಕು. ಹೊಸದೇನಪ್ಪ ಅಂತಂದ್ರೆ ನಾವು ಕಲಿಬೇಕು. ಪ್ರತಿನಿತ್ಯವೂ ಏನ್ರಿ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೆ ಇಲ್ಲ 15 ನಿಮಿಷದವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ಒಬ್ಬರು ಜಾಯಿನ್ ಆಗಿ ಪ್ರಿಯರೇ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಇಂಥ ಅವಕಾಶವನ್ನ ಮಿಸ್ ಮಾಡ್ಕೊಳ್ಬೇಡಿ. ಯಾರು ಬಂದ್ರು, ನಾನು ಬಂದ್ರು, ಇನ್ನೊಬ್ರು ಬಂದ್ರು, ಮತ್ತೊಬ್ರು ವಾಕ್ಯ ಹೇಳಿದ್ರು. ಅಲ್ಲಿ ಬಂದು ದೇವರ ವಾಕ್ಯವನ್ನ ನಾವು ಕೇಳ್ತಾ ಇದ್ದೀವಿ ಅಂತೇಳಿ, ದೇವರ ಆಹಾರವನ್ನು ನಾವು ಭುಜಿಸ್ತಾ ಇದೀವಿ ಅಂತೇಳಿ ನೀವು ಜಾಯಿನ್ ಆಗಿ. ಇಂಥವ್ರು ಬಂದ್ರೆ ನಾನು ಬರ್ತೀನಿ, ಇಂಥವ್ರು ಬಂದ್ರೆ ನಾನು ಬರ್ತೀನಿ, ಇಂಥವ್ರು ಬರ್ತಾ ಇದಾರೆ ಅದಕ್ಕೆ ನಾನು ಸೇರ್ತೀನಿ, ಜಾಯಿನ್ ಆಗ್ತೀನಿ ಅಂದ್ರೆ ನೀವು ದೇವರನ್ನ ಪ್ರೀತಿಸ್ತೀರಾ, ಮನುಷ್ಯರನ್ನ ಪ್ರೀತಿಸ್ತೀರಾ? ನೀವು ದೇವರನ್ನ ಪ್ರೀತಿಸ್ತೀರಾ ಅಥವಾ ಮನುಷ್ಯರನ್ನ ಪ್ರೀತಿಸ್ತೀರಾ? ಪ್ರಿಯರ ದೇವ್ರ ಮಕ್ಕಳಿರ, ದೇವರನ್ನ ಪ್ರೀತಿಸಿ. ಇಂಥವ್ರು ಬಂದ್ರೆ ನಾನು ಬರ್ತೀನಿ ಅಂತ ಇಂಥ ಭಾವನೆ ಬಿಟ್ಬಿಡಿ. ಇಂಥ ಆಲೋಚನೆ ಬೇಡ. ಯೇಸು ಕ್ರಿಸ್ತರನ್ನ ಪ್ರೀತಿಸೋಣ. ಯಾರ್ಯಾರು ಏನು ವಾಕ್ಯ ಹೇಳ್ತಾರೋ ಕೇಳೋಣ. ಕರೆಕ್ಟ್ ಆಗಿ ವಾಕ್ಯ ಹೇಳಿದ್ರೆ ಅದನ್ನ ನಾವು ನೋಟ್ ಮಾಡ್ಕೊಳ್ಳೋಣ. ಒಂದು ವೇಳೆ ಭಿನ್ನವಾಗಿ ಯಾರಾದ್ರೂ ಮಾತಾಡಿದ್ದಾರೆ ಅದನ್ನ ಬಿಟ್ಬಿಟ್ಟು ಆತ್ಮಿಕವಾಗಿ ನಾವು ಬೆಳೆಯೋಣ. ಪ್ರಿಯರ ದೇವ್ರ ಮಕ್ಕಳಿರ, ಆತ್ಮಿಕವಾಗಿ ಬೆಳೆಯೋಣ. ನಮ್ಮಲ್ಲಿ ಹೊಸದು ಕಾಣಬೇಕು, ನಮ್ಮಲ್ಲಿ ನೂತನ ಕಾಣಬೇಕು. ನೂತನ ಕಾಣಬೇಕಂದ್ರೆ ಯೇಸು ಕ್ರಿಸ್ತರು ನಮ್ಮಲ್ಲಿ ಕಾಣಬೇಕು. ಯೇಸು ಕ್ರಿಸ್ತರು ನಮ್ಮಲ್ಲಿ ಕಾಣಬೇಕು. ಯೇಸು ಕ್ರಿಸ್ತರ ಪ್ರೀತಿ ನಮ್ಮಲ್ಲಿ ಕಾಣಬೇಕು. ಈ ಪ್ರೀತಿ ಅನ್ನುವಂಥದ್ದು ನಮ್ಮಲ್ಲಿ ತುಂಬಿಸ್ಕೊಳ್ಬೇಕು. ನಂಬಿಕೆ ಅನ್ನುವಂಥದ್ದು ನಮ್ಮಲ್ಲಿ ತುಂಬಿಸ್ಕೋಬೇಕು. ಏನ್ರಿ 2024 ವರ್ಷ, 2024ನೇ ವರ್ಷ ಮುಗಿತಾ ಇದೆ. 25ನೇ ವರ್ಷದಲ್ಲಿ ಹೆಜ್ಜೆ ಆಗ್ತಾ ಇದ್ದೀವಿ. ಹಳೆ ಕಾಲ ಅಂದ್ರೆ ಈ ವರ್ಷದಲ್ಲಿ ದೇವರ ಕೆಲಸ ಎಷ್ಟು ಮಾಡಿದ್ದೀವಿ? ದೇವ್ರಿಗೋಸ್ಕರ ಏನ್ ಪ್ರಯಾಸ ಪಟ್ಟಿದ್ದೀವಿ? ದೇವ್ರಿಗೋಸ್ಕರ ಏನೇನ್ ಕೆಲಸ ಮಾಡಿದ್ದೀವಿ? ಅಥವಾ ಹೊಟ್ಟೆಗೋಸ್ಕರ ಎಷ್ಟು ಕೆಲಸ ಮಾಡಿದ್ದೀವಿ? ಹೊಟ್ಟೆಗೋಸ್ಕರ, ಕುಟುಂಬದಗೋಸ್ಕರ, ಮನೆಗೋಸ್ಕರ, ಮನೆಯಲ್ಲಿ ಸಂಪಾದನೆಗೋಸ್ಕರ ಎಷ್ಟು ಕೆಲಸ ಮಾಡಿದ್ದೀವಿ? ದೇವ್ರಿಗೋಸ್ಕರ ಎಷ್ಟು ಕೆಲಸ ನಡೆದಿದೆ? ಒಂದ್ಸರಿ ನೀವು ಲೀಸ್ಟ್ ಹಾಕೊಳ್ಳಿ. ಅಂದ್ರೆ ಒಂದ್ಸರಿ ಪಟ್ಟಿ ಮಾಡ್ಕೊಳ್ಳಿ ಎಲ್ಲಾರು ಕೂಡ. 2001ರಲ್ಲಿ ಏನೇನ್ ಕೆಲಸ ಮಾಡಿದ್ದೀವಿ? 2002ರಲ್ಲಿ ಏನೇನ್ ಕೆಲಸ ಮಾಡಿದ್ದೀವಿ? 2003ರಲ್ಲಿ ಏನೇನ್ ಕೆಲಸ ಮಾಡಿದ್ದೀವಿ? ಹೋಗ್ಲಿ ಈ ವರ್ಷ 2000 ಇವಾಗ 24ರಲ್ಲಿ ಇದ್ದೀವಲ್ಲ, 2024ರಲ್ಲಿ ಇದ್ದಂತ ನಾವು ಏನೇನ್ ಕೆಲಸ ಮಾಡಿದ್ದೀವಿ? ದೇವ್ರ ಕೆಲಸ ಎಷ್ಟು ನಡೆದಿದೆ? ನಮ್ ಕೆಲಸ ಎಷ್ಟು ನಡೆದಿದೆ? ದೇವ್ರಿಗೋಸ್ಕರ ನಾವು ಎಷ್ಟು ಪ್ರಯಾಸ ಪಟ್ಟಿದ್ದೀವಿ? ನಮ್ಮ ಹೊಟ್ಟೆಗಾಗಿ ಎಷ್ಟು ಪ್ರಯಾಸ ಪಟ್ಟಿದ್ದೀವಿ ಅಂತೇಳಿ ಒಂದ್ಸಾರಿ ಪಟ್ಟಿ ಮಾಡ್ಕೊಳ್ಳಿ. ಆ ಪಟ್ಟಿ ಮಾಡ್ಕೊಂಡಾಗ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಇನ್ಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಡ. ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ನಾವು ಪಾಪಿಗಳಾಗ್ತೀವಿ. ಇನ್ನೊಬ್ಬರ ಬಗ್ಗೆ ಆದ್ರೆ ಪ್ರಿಯರ ದೇವರು ಮೊಟ್ಟ ಮೊದಲು ನಮ್ಮನ್ನ ನಾವು ಸರಿಪಡಿಸಿಕೊಂಡು ನಮ್ಮ ಜೀವಿತದಲ್ಲಿ ನೂತನ ಸೃಷ್ಟಿ ಕಾಣಬೇಕು. ಅಂದ್ರೆ ಯೇಸು ಕ್ರಿಸ್ತರು ಕಾಣಬೇಕು. ಯೇಸು ಕ್ರಿಸ್ತರು ಕಾಣಬೇಕಾದ್ರೆ ಪ್ರತಿನಿತ್ಯ ಪ್ರಾರ್ಥನೆ ಸಹವಾಸದಲ್ಲಿರೋಣ. ಅನ್ಯೋನ್ಯತೆ ಸಹವಾಸ, ಸಭೆ ಸಹವಾಸದಲ್ಲಿರೋಣ. ಪ್ರತಿನಿತ್ಯ ಅಂತ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರ. ಗೂಗಲ್ ಮೀಟ್ ಮೂಲಕ ಪ್ರತಿನಿತ್ಯ ಕೂಡ ಬೆಳಗ್ಗೆ ಏನ್ರಿ ಅನ್ಯೋನ್ಯತೆ ಸಹವಾಸದಲ್ಲಿ ಕೂಡುವಂತ ಭಾಗ್ಯ ದೇವರು ಕಲ್ಪಿಸಿಕೊಟ್ಟಿದ್ದಾರೆ ಇಲ್ವಾ? ಲೋಕದಲ್ಲಿ ಏನಪ್ಪಾ ಅಂದ್ರೆ ಲೋಕದ ಕಾರ್ಯಕ್ರಮಗಳಿಗೋಸ್ಕರ ಈ ಗೂಗಲ್ ಮೀಟ್ಗಳನ್ನು ಬಳಸ್ತಾ ಇರ್ತಾರೆ, ಇಲ್ಲ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ತಾ ಇರ್ತಾರೆ. ಅದನ್ನ ನಾವು ದೇವ್ರಿಗೋಸ್ಕರ ಬಳಸೋಣ. ದೇವ್ರಿಗೋಸ್ಕರ ಪ್ರತಿನಿತ್ಯ ಇನ್ನು 4 ಜನನ ಸೇರ್ಸೋಣ. ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ ಏನ್ ಮಾಡ್ತಾರೆ ಅಂತ ನೋಡುವಾಗ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂದ್ರೆ ಇವ್ರೆಲ್ಲರಿಗೂ ಏನ್ ಬೇಕು? ದೇವ್ರು ಬೇಕಾ, ಲೋಕದ ಆಶೀರ್ವಾದಗಳು ಬೇಕಂತ ನೋಡುವಾಗ ಏನೋ ಸಮಸ್ಯೆಗಳಿರುತ್ತೆ ಪ್ರಿಯರೇ. ಲೋಕದ ಸಮಸ್ಯೆಗಳಂದಾಗ ಪ್ರಾಣ ಇರೋ ತನಕ ಸಮಸ್ಯೆಗಳು ಬರುತ್ತೆ, ಹೋಗುತ್ತೆ. ಈ ಜ್ಞಾನವನ್ನ ಕಲ್ತ್ಕೊಂಡು ನಾವು ಹೊಸಬರಾಗಿ ಜೀವಿಸ್ಬೇಕು. ನಾವು ಶ್ರೇಷ್ಠರಾಗಿ ಬದುಕಬೇಕು. ನೂತನ ಜೀವಿತವನ್ನು ಪಡೆದುಕೊಂಡು ನಾವು ಜೀವಿಸ್ಬೇಕು. ಜೀವಿಸಿ ದೇವರು ಇರುವಂತಹ ಮಹಾಲೋಕವನ್ನು ನಾವು ಪಡ್ಕೊಳ್ಬೇಕು. ನಮ್ಮಲ್ಲಿ ನೂತನ ಜೀವಿತ ಯಾವಾಗಲೂ ಪ್ರಾರ್ಥನೆಯಲ್ಲಿ ಇರಬೇಕು. ನಾವು ಕೆಲಸ ಮಾಡಿಕೊಂಡು ಏನ್ರಿ ನಾವು ಪ್ರಾರ್ಥನೆಯಲ್ಲಿ ಜೀವಿತವನ್ನ ಕಳಿಬೇಕು ಪ್ರಿಯರ್. ಇನ್ನೊಬ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ. ಪ್ರಾರ್ಥನೆ ಅಂದ್ರೆ ನಮ್ಗೋಸ್ಕರ ಬೀಳೋದಲ್ಲ. ಪ್ರಾರ್ಥನೆ ಅಂದ್ರೆ ಪ್ರಿಯರ ದೇವ್ರ ಮಕ್ಕಳಿರ ನಮ್ಗೆ ಅದು ಬೇಕು ದೇವ್ರೆ, ಇದು ಬೇಕು ದೇವ್ರೆ, ನಮ್ಗೆ ಅದಿಲ್ಲ ದೇವ್ರೆ, ಇದು ಬೇಡ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತಾವು ಕೊಬ್ಬಟ್ರಿ. ಆನಂತರ ಸಭೆಗೋಸ್ಕರ ಪ್ರಾರ್ಥನೆ ಮಾಡಿ, ಆನಂತರ ಕಾರ್ಯಕ್ರಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ದೇವ್ರೆ ನಾನು ಇನ್ನು ನಿಮ್ಗೋಸ್ಕರ ಏನು ಕೆಲಸ ಮಾಡಿಲ್ಲ ದೇವ್ರೆ, ನನಗೆ ಜ್ಞಾನ ಕೊಡಿ, ನನಗೆ ಶಕ್ತಿ ಕೊಡಿ, ನನಗೆ ಬಲವನ್ನು ಕೊಡಿ ದೇವ್ರೆ, ನಿಮ್ಮ ಸೇವೆ ಮಾಡ್ತೀವಿ ದೇವ್ರೆ,
ನಿಮ್ಮ ಸೇವೆ ಮಾಡಿ ಆ ಪರಲೋಕವನ್ನು ಪಡ್ಕೊಳ್ಬೇಕು ದೇವ್ರೆ, ನಮಗೆ ಸಹಾಯ ಮಾಡಿ ದೇವ್ರೆ ಅಂತೇಳಿ ಪ್ರಾರ್ಥನೆ ಮಾಡೋಣ. ಓಕೆನಾ? ಆ ರೀತಿ ಮಾಡ್ಕೊಂಡು ಹೋಗೋಣ. ಆನಂತರ ಇನ್ನೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇನ್ನೊಬ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಒಂದು ನೂತನವಾದದ್ದು ಏನಿದೆ ಅಂದ್ರೆ ನಮ್ಮಲ್ಲಿ ದೇವರ ವಾಕ್ಯ ಅಭಿವೃದ್ಧಿ ಆಗ್ಬೇಕು, ನೂತನವಾಗಿ ಕಾಣಬೇಕು, ಪ್ರಾರ್ಥನೆಗಳು ನೂತನವಾಗಿ ಕಾಣಬೇಕು, ಕಾರ್ಯಕ್ರಮಗಳು. ಓಕೆನಾ? ಎರಡನೇದಾಗಿ ಈ ಕೆಟ್ಟ ಹೃದಯ ಲೋಕದಲ್ಲಿ ಇದೆಯಲ್ಲ, ಕೆಟ್ಟ ಚಟಗಳು, ಕೆಟ್ಟ ಮಾತುಗಳು, ಕೆಟ್ಟ ಪ್ರವರ್ತನೆಗಳು, ಇವೆಲ್ಲ ಏನಾಗ್ಬೇಕು ಗೊತ್ತಾ? ಸಮಾಧಿ ಆಗ್ಬೇಕು. ಒಂದ್ ವೇಳೆ ನಮ್ಮಲ್ಲಿ ಏನಾದ್ರೂ ಯಾವ್ದಾದ್ರು ಇದೆಯಾ, ನಮ್ಮ ಹೃದಯದಲ್ಲಿ ಹಳೆ ಜೀವಿತದಲ್ಲಿ ಏನಾದ್ರೂ ಇದೆಯಾ, ಅವೆಲ್ಲ ಕೂಡ ಸಮಾಧಿ ಮಾಡಿ. ಗರ್ವ ಏನಾದ್ರೂ ಇದೆಯಾ, ಗರ್ವ ಎನ್ನುವಂಥದ್ದು ಇದೆಯಾ, ಅದನ್ನ ಸೀದಾ ಏನ್ರಿ ಮಣ್ಣಲ್ಲಿ ಹೂತಾಕ್ತೀರಾ, ಹಾಗೆ ಎತ್ತಿ ಇಟ್ಕೊಳ್ತೀರಾ. ಗರ್ವ ಇದ್ರೆ ಬೇಡ ಪ್ರಿಯರೇ, ಅದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗೋದು ಗೊತ್ತಾ? ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಗರ್ವ ಎನ್ನುವಂಥದ್ದಿದ್ರೆ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಅಹಂಕಾರ ಇದ್ರೆ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲಾಂದ್ರೆ ಅನೇಕ ಕೆಟ್ಟತನ ಇದ್ರೆ ಇವೆಲ್ಲ ಗುಣಗಳು ನರಕಕ್ಕೆ ಕರ್ಕೊಂಡು ಹೋಗುವಂತ ಗುಣಗಳು. ಇವೆಲ್ಲ ಏನ್ ಮಾಡ್ತೀರಾ? ಇವೆಲ್ಲ ಏನ್ರಿ ಮಣ್ಣು ತೋಡಿ ಊತಾಕ್ಬಿಡ್ರಿ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಹೃದಯದಲ್ಲಿ ತುಂಬಿಕೊಂಡಿರುತ್ತೆ, ಅವೆಲ್ಲ ವಾಕ್ಯದ ಮೂಲಕ ಗೂಡಿಸಿ ಸೈಡ್ ಹಾಕ್ಬಿಡ್ರಿ, ಸಮಾಧಿ ಮಾಡ್ರಿ ಅದನ್ನ. ಹೊಸ ವರ್ಷ ಬರ್ತಾ ಇದೆಯಲ್ಲ, ಹೊಸ ವರ್ಷ ಏನ್ ಕಾಣ್ತಾ ಇಲ್ಲ. ನಾವು ಹೊಸಬರಾಗಿ ಅಂದ್ರೆ ನೂತನ ಒಂದು ವರ್ಷದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ, ನಮ್ಮ ಬದುಕುಗಳು ಹೊಸದಾಗಿ ಕಾಣ್ಬೇಕು, ಅದ್ಭುತವಾಗಿ ಕಾಣ್ಬೇಕು. ನಮ್ಮಲ್ಲಿ ನಾವು ಎಲ್ಲರೂ ಕೂಡ ಅದ್ಭುತವಾಗಿ ಕಾಣಬೇಕು, ಜ್ಯೋತಿಗಳಾಗಿ ಕಾಣಬೇಕು, ಅದ್ಭುತವಾಗಿ ಕ್ರಿಸ್ತನಲ್ಲಿ. ಅದಕ್ಕೆ ನಮ್ಮ ಪ್ರಾರ್ಥನೆಗಳು ಚೆನ್ನಾಗಿರ್ಬೇಕು, ನಮ್ಮ ಒಂದು ಅನ್ಯೋನ್ಯತೆ ಸಹವಾಸ ಅಭಿವೃದ್ಧಿ ಆಗ್ಬೇಕು ಎಲ್ಲಾರು. ಅದಕ್ಕೆ ಅಂತ ಸಮಯ ನಾವು ಪ್ರತಿ ವರ್ಷದಲ್ಲಿ ಕೂಡ ಇಲ್ಲಿ ಏರ್ಪಾಟ್ ಮಾಡ್ತಾ ಇರ್ತೀವಿ. ವರ್ಷದಲ್ಲಿ ಸುಮಾರು ಕಡೆ ಮೀಟಿಂಗ್ಗಳನ್ನ ಏರ್ಪಾಟ್ ಮಾಡ್ತಾ ಇರ್ತೀವಿ ಪ್ರೇರಿ. ಇವಾಗ ಜನವರಿ 11ನೇ ತಾರೀಕು ಪರೀಕ್ಷೆಗಳನ್ನ ಬರೆಯೋದಕ್ಕೆ ಯಾರು ಸಿದ್ಧರಾಗಿದ್ದಾರೆ ಎಲ್ಲರೂ ನೀವು ನಿಮ್ಮ ಮನೆಗಳಲ್ಲಿ ಚೆನ್ನಾಗಿ ಸ್ಟಡಿ ಮಾಡಿ ಒಳ್ಳೆ ರೀತಿಯಲ್ಲಿ ಬಂದು ಪರೀಕ್ಷೆಗಳನ್ನ ಬರೀರಿ. 12, 13, 14 3 ದಿನ ಬೈಬಲ್ ಸೆಮಿನಾರ್ ಇಲ್ಲಿ ಇರುತ್ತೆ. ಎಲ್ಲರೂ ಆತ್ಮಿಕವಾಗಿ ಸೇರೋಣ, ಎಲ್ಲರೂ ಆತ್ಮಿಕವಾಗಿ ದೇವರ ವಾಕ್ಯಗಳನ್ನ ಕಲಿಯೋಣ. ಅನೇಕ ಸೇವಕರು ಬರ್ತಾ ಇದ್ದಾರೆ. ಎಲ್ಲರ ಮೂಲಕ ವಾಕ್ಯಗಳನ್ನ ಕಲಿತು ನಾವು ಕೂಡ ಅನೇಕರ ಬಳಿಯಲ್ಲಿ ಹೋಗಿ ಸುವಾರ್ತೆಯನ್ನು ಸಾರೋಣ. ಎಲ್ಲಿ ಅವಕಾಶ ಇರುತ್ತೆ ಅಲ್ಲಿ ಹೇಳೋಣ, ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಹೇಳೋಣ, ಮಾತನಾಡೋಣ, ದೇವರ ಪ್ರೀತಿಯನ್ನ ಹಂಚೋಣ. ನಾವು ಆತ್ಮಿಕವಾಗಿ ಬೆಳೆಯೋಣ, ಇನ್ನೊಬ್ಬರನ್ನ ಆತ್ಮಿಕವಾಗಿ ಸೇರಿಸೋಣ ಪ್ರಿಯರೇ. ದೇವರಲ್ಲಿ ನಾವು ಪ್ರತಿನಿತ್ಯ ನೂತನರಾಗಿ, ಪ್ರತಿನಿತ್ಯ ನಮ್ಮ ಹೃದಯ ನೂತನ ಮಾಡಿಕೊಳ್ಳೋಣ. ಅದರಲ್ಲಿ ವಾಕ್ಯವನ್ನು ತುಂಬಿಸೋಣ. ದೇವ್ರಿಗೋಸ್ಕರ ನಾವೆಲ್ಲರೂ ಪ್ರಯಾಸ ಪಡೋಣ. ಪರಲೋಕವನ್ನು ನಾವು ಸಂಪಾದನೆ ಮಾಡಿಕೊಳ್ಳೋಣ ಪ್ರಿಯರೇ, ಪರಲೋಕವನ್ನ ಸಂಪಾದನೆ ಮಾಡಿಕೊಳ್ಳೋಣ. ಈ ಪ್ರಿಯರಾದ ದೇವರ ಮಕ್ಕಳಿರ ನಮ್ಮ ಆತ್ಮೀಯರೆಲ್ಲರಿಗೂ ನಾನು ಎಚ್ಚರಿಸುವಂಥದ್ದು ಏನಪ್ಪಾ ಅಂದ್ರೆ, ಹೊರಗಡೆ ಆ ಕಡೆ ಈ ಕಡೆ ವ್ಯರ್ಥವಾಗಿ ನೀವು ತಿರುಗಬೇಡಿ. ಯಾಕೆಂದ್ರೆ ಹೊರಗಡೆ ಹೋದಂತ ಮನುಷ್ಯನು ಯಾವಾಗ ಏನಾಗ್ತಾನೋ ಗೊತ್ತಿಲ್ಲ, ಯಾವಾಗ ಅನಾಹುತ ನಡೆಯುತ್ತೋ ಗೊತ್ತಿಲ್ಲ, ಯಾವಾಗ ಅಪಘಾತ ನಡೆಯುತ್ತೋ ಗೊತ್ತಿಲ್ಲ. ಆದ್ದರಿಂದ ವ್ಯರ್ಥವಾದಂತ ಕಾರ್ಯಕ್ರಮದಗೋಸ್ಕರ ಈ ಕಡೆ ಆ ಕಡೆ ತಿರುಗಬೇಡಿ. ದೇವರ ಸಭೆ ಇದೆ ಅಂದ್ರೆ ಸಭೆಗೋಸ್ಕರ ಬನ್ನಿ, ಊಟದಗೋಸ್ಕರ ಬನ್ನಿ. ಎಲ್ಲಿಗಾದ್ರೂ ಹೊರಗಡೆ ಇದ್ರೆ ಒಂದು ಕಾರಣ ಇದ್ರೇನೆ ಹೊರಗಡೆ ಹೋಗಿ, ಸುಮ್ನೆ ಹೊರಗಡೆ ಹೋಗ್ಬೇಡಿ. ಈ ದಿನಗಳು ಕೆಟ್ಟವುಗಳು, ಅಂದ್ರೆ ಮನುಷ್ಯರು ಕೆಟ್ಟೋಗಿದ್ದಾರೆ. ಆದ್ದರಿಂದ ಜ್ಞಾನವಂತರಾಗಿ ನಡ್ಕೊಳ್ಳಿ, ಬುದ್ಧಿವಂತರಾಗಿ ನಡೆದುಕೊಳ್ಳಿ, ಭಕ್ತಿಯಿಂದ ನಡ್ಕೊಳ್ಳಿ, ದೇವ್ರಿಗೋಸ್ಕರ ನಡ್ಕೊಳ್ಳಿ, ದೇವ್ರಿಗೋಸ್ಕರ ಜೀವಿಸಿ ಪ್ರಿಯರೇ. ಏನಿಲ್ಲ ಈ ಲೋಕದಲ್ಲಿ ಸಾಧನೆ ಮಾಡುವಂಥದ್ದು ಏನಿಲ್ಲ. ಒಂದು ವೇಳೆ ಸಾಧನೆ ಅದು ದೇವ್ರಿಗೋಸ್ಕರ ಮಾತ್ರ ಇರಬೇಕು. ಆ ಸಾಧನೆ ಶಾಶ್ವತವಾಗಿ ಉಳಿಯುತ್ತೆ. ಆದ್ದರಿಂದ ಶ್ರೇಷ್ಠವಾದಂತ ಒಂದು ಜೀವಿತವನ್ನು ನಾವು ಜೀವಿಸೋಣ, ದೇವರು ಮೆಚ್ಚುವಂತ ರೀತಿಯಲ್ಲಿ ಜೀವಿಸೋಣ, ಅನೇಕರನ್ನ ಸತ್ಯದ ಮಾರ್ಗದಲ್ಲಿ ನಡೆಸೋಣ, ನಾವು ನಡೆಯೋಣ, ಇನ್ನು ಅನೇಕರನ್ನ ನಡೆಸೋಣ. ಓಕೆನಾ ಪ್ರಿಯರೇ? ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿ, ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು, ಕೃತಜ್ಞತೆಗಳು. ತಂದೆಯಾದ ದೇವರೇ, ನಿಮ್ಮ ಮಕ್ಕಳಿಗೆ ನಿಮ್ಮ ಮಾತುಗಳನ್ನು ತಿಳಿಸಿದ್ದೀನಿ.
ಎಲ್ಲರನ್ನು ಆಶೀರ್ವದಿಸಿ. ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆಗೆ ನಿಮ್ಮ ಮಕ್ಕಳು ಗೂಗಲ್ ಮೀಟ್ ಮೂಲಕ ತಂದೆ ಎಲ್ಲರೂ ಗ್ಯಾದರ್ ಆಗ್ತಾ ಇದ್ದಾರೆ. ಹೊಸಬರು ಅನೇಕರು ಗ್ಯಾದರ್ ಆಗ್ತಾ ಇದ್ದಾರೆ. ಅವರೆಲ್ಲರನ್ನು ಬಲಪಡಿಸಿ, ಎಲ್ಲರೂ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಪ್ರತಿಯೊಬ್ಬರು ತಂದೆ ನಿಮ್ಮ ಸೇವೆಯಲ್ಲಿ ಅಭಿವೃದ್ಧಿಯಾಗುವಂತೆ ಸಹಾಯ ಮಾಡಿ. ಪ್ರತಿಯೊಬ್ಬರು ನಿಮ್ಮ ಸೇವೆಯಲ್ಲಿ ಇರಬೇಕು, ಪ್ರತಿಯೊಬ್ಬರು ನಿಮ್ಮ ಕೆಲಸದಲ್ಲಿರಬೇಕು, ಸಹಾಯ ಮಾಡಿ ತಂದೆ. ತಂದೆಯ ದೇವರು ಮತ್ತೆ ನಮಗೆ ಇನ್ನೊಂದು ವರ್ಷವನ್ನು ಕೊಡ್ತಾ ಇದ್ದೀರಾ, ಮತ್ತೊಂದು ವರ್ಷವನ್ನು, ಮತ್ತೊಂದು ದಿನಗಳನ್ನು ನೀವು ಕೊಡ್ತಾ ಇದ್ದೀರಾ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ ತಂದೆ. ಈ ಲೋಕದಲ್ಲಿ ತಂದೆ ನಾವು ವ್ಯರ್ಥವಾಗಿ ಜೀವಿಸೋದಂತೆ ತಂದೆ, ನಿಮಗೋಸ್ಕರ ಜೀವಿಸುವಂತೆ ನಮ್ಮೆಲ್ಲರನ್ನು ಕಾಪಾಡಿ ತಂದೆಯ ದೇವರೇ. ನಿಮ್ಮ ಮಗಳಾಗಿರುವಂಥ ರೇಖರವರು ಮತ್ತು ಈ ಕಾರ್ಯಕ್ರಮವನ್ನು ತನ್ನ ಭುಜದ ಮೇಲೆ ಹಾಕ್ಕೊಂಡು ನಡೆಸ್ತಾ ಇದ್ದಾಳೆ ತಂದೆ. ಮಗಳನ್ನು ಆಶೀರ್ವದಿಸಿ, ಅದೇ ರೀತಿಯಲ್ಲಿ ದೀಕ್ಷಿತ್ನನ್ನು ಕೂಡ ಆಶೀರ್ವದಿಸಿ, ಅದೇ ರೀತಿಯಲ್ಲಿ ಪ್ರತಿನಿತ್ಯ ವಾಕ್ಯ ಹೇಳುವಂಥ ನಿಮ್ಮ ಮಕ್ಕಳಿಗೋಸ್ಕರ, ಮನೋಜ್ಗೋಸ್ಕರ, ವಿಲ್ಸನ್ಗೋಸ್ಕರ, ಜ್ಞಾನರಾಜ್ಗೋಸ್ಕರ, ಅದೇ ರೀತಿಯಲ್ಲಿ ನಿಮ್ಮ ಸೇವಕರು ಇಮಾನ್ವೆಲ್ರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆ ಮಗನಿಗೆ ಮತ್ತೆ ಅನಾರೋಗ್ಯದ ಪರಿಸ್ಥಿತಿ ಆ ಮಗನನ್ನು ಮುಟ್ಟಿ, ಆ ಮಗನಲ್ಲಿದ್ದಂಥ ಬಲಹೀನತೆಯನ್ನು ತೆಗೆದುಹಾಕಿ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ ತಂದೆ. ಅದೇ ರೀತಿಯಲ್ಲಿ ಸಹೋದರ ಅಂಜೀರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅದೇ ರೀತಿಯಲ್ಲಿ ತಂದೆ ಜೋಯಿಲ್ ನಾರಾಯಣರವ್ರಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ, ಆತ್ಮಿಕವಾಗಿ ಬೆಳೆಯುವಂತೆ, ನಿಮ್ಮ ಜ್ಞಾನದಲ್ಲಿ ಬೆಳೆಯುವಂತೆ, ನಿಮ್ಮ ಸೇವೆಯಲ್ಲಿ ಜೀವಿಸುವಂತೆ, ಇನ್ನೂ ಹೆಚ್ಚಾಗಿ ನಿಮ್ಮ ಸೇವೆ ಮಾಡುವಂತೆ ಎಲ್ಲರನ್ನು ಸಹಾಯ ಮಾಡಿ, ಎಲ್ಲರನ್ನು ಆಶೀರ್ವದಿಸಿ ತಂದೆ. ಇವತ್ತು ಮಂಗಳೂರು ಪಟ್ಟಣಕ್ಕೆ ಪ್ರಯಾಣ ಮಾಡ್ತಾ ಇದೀವಿ ತಂದೆ. ನಮ್ಮ ಪ್ರಯಾಣದಲ್ಲಿ ಜೊತೆಯಾಗಿದ್ದು ನಡೆಸಿ ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಸಭೆಯಾಗಿ ಕೂಡುವಂತ ನಿಮ್ಮ ಮಕ್ಕಳನ್ನು, ಸಭೆಯಾಗಿ ಜೀವಿಸುವಂತ ನಿಮ್ಮ ಮಕ್ಕಳನ್ನು ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ಎಲ್ಲರಿಗೂ ವಂದನೆಗಳು.